ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ಎಪಿಸೋಡ್ ಥ್ಯಾಂಕ್ಸ್ ವಿತ್ ಅಂಕಲ್ಗಿ. ವೀಕ್ಷಕರೇ, ಕಳೆದ ಎಪಿಸೋಡಲ್ಲಿ ನೋಡಿದ್ರಿ, ಒಬ್ಬ ಭಾರತದ ಶ್ರೇಷ್ಠ ವಾಲಿಬಾಲ್ ಆಟಗಾರ್ತಿಯನ್ನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೆ. ಇವತ್ತು ಅದೇ ತರಹದ ಉತ್ತಮ ಕಲೆಗಾರ್ತಿ, ಮಂಡಲ ಆರ್ಟ್ನ ಉತ್ತಮವಾಗಿ ಬಿಡಿಸಿ ಜನಮನ್ನಣೆಯನ್ನು ಗಳಿಸಿರ್ತಾರೆ. ಮಂಡಲ ಅಂದ್ರೆ ಏನು, ಮಂಡಲ ಕಲೆ ಅಂದ್ರೆ ಏನು, ಅದ್ರ ಬಗ್ಗೆ ತಿಳಿತಾ ಹೋಗೋಣ. ಅದ್ರ ಬಗ್ಗೆ ನಿಮಗೆ ಒಂದಿಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾನು ಹೇಳಿದ್ದೆ ನಿಮಗೆ ಮುಂದೆ ಬರತಕ್ಕಂಥ ಎಲ್ಲ ಎಪಿಸೋಡ್ನ ಸಾಧಕರಿಗೂ ಕೂಡ ನಾನು ಕನ್ನಡದ ಬಾವುಟ ಮತ್ತೆ ಕನ್ನಡದ ಪುಸ್ತಕವನ್ನ ನೀಡ್ತೀನಿ ಅಂತ. ಸೊ ಅದೇ ರೀತಿ ನಾನು ಹೇಳಿದ ಹಾಗೆ ಇವತ್ತು ಈ 13ನೇ ಎಪಿಸೋಡ್ನ ಅತಿಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸೌಮ್ಯ ಅಕ್ಕ ಅವರಿಗೆ ಪೆಪಿಲಾನ್ ಅಂತಕ್ಕಂಥ ಒಂದು ಪುಸ್ತಕ, KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಕೊಡ್ತಾ ಇದ್ದೀನಿ. ಪುಸ್ತಕ ನಿಮಗೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಅಂಡ್ ನಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಬಾವುಟ, ಕನ್ನಡದ ಬಾವುಟವನ್ನು ಕೊಡ್ತಾ ಇದ್ದೀನಿ. ವೆಲ್ಕಮ್. ನಮ್ಮ ಥ್ಯಾಂಕ್ಸ್ ವಿತ್ ಅಂಕಲ್ಗೆ ಕುಟುಂಬಕ್ಕೆ ನಿಮಗೂ ಕೂಡ ಸ್ವಾಗತವನ್ನ ಬಯಸ್ತಾ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮೆಲ್ಲರ ಪ್ರೀತಿಯ ಸೌಮ್ಯ ಅಕ್ಕ ಅವ್ರನ್ನ 2 ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳನ್ನ ಕೊಡೋದರ ಮೂಲಕ ವೆಲ್ಕಮ್ ಮಾಡ್ತೀನಿ. ಶುರು ಮಾಡೋಣ ಅಕ್ಕ. ಎಲ್ಲಿಂದ ಶುರು ಆಯ್ತು ನಿಮ್ಮ ಈ ಮಂಡಲ ಕಲೆಯ ಒಂದು ಜರ್ನಿ, ಅಥವಾ ನಿಮ್ಮ ಬಾಲ್ಯದ ದಿನಗಳ ಯಾವ ತರ ಇತ್ತು, ಅಥವಾ ನೀವು ಬಾಲ್ಯದ ದಿನಗಳಲ್ಲೇ ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿದ್ರ, ಅಥವಾ ನೀವು ಈ ಬಿಡಿಸ್ಬೇಕು, ಚಿತ್ರವನ್ನ ಬರಿಬೇಕು ಅಂತಕ್ಕಂಥ ಅನ್ಸಿದ್ ಯಾವಾಗ ನಿಮ್ಗೆ? ನಾನ್ ಮೂಲತಃ ಸಾಗರದವಳು, ಮಲೆನಾಡು ನಮ್ದೂರು. ಸೊ ನಮ್ಗೆಲ್ಲ ಏನಾಗುತ್ತೆ, ಚಿಕ್ಕಂದಿನಿಂದ ಈ ಅಮ್ಮಂದ್ರು ಅಂಗಳದಲ್ಲಿ ರಂಗೋಲಿ ಹಾಕೋದ್ರಿಂದ ನಾವು ನೋಡಿ ಬೆಳೆದಿರ್ತೀವಿ. ನಮ್ದು ಬಾಲ್ಯನೇ ಹಂಗ್ ಬಂದಿರತ್ತೆ. ರಂಗೋಲಿಗಳಿಂದ ನೋಡಿರ್ತೀವಿ, ಅಲ್ಲೂ ಇಲ್ಲಿ ಬಣ್ಣ ತುಂಬದ್ ನೋಡಿರ್ತೀವಿ. ಸೊ ಹಾಗಾಗಿ ಒಂದು ಈ ಚಿತ್ತಾರಗಳು ಅನ್ನೋದು ಮನಸ್ಸಿನಲ್ಲಿ ಕೂತೋಗುತ್ತೆ. ಇನ್ನು ಆಸಕ್ತಿ, ಹೌದು, ನನಗೆ ಚಿಕ್ಕಂದ್ರಿನಿಂದ ಚಿತ್ರಕಲೆಯನ್ನ ಮಾಡೋದು ಆಸಕ್ತಿ ಇದ್ದೇ ಇತ್ತು. ಸಣ್ಣ ಪುಟ್ಟ ಚಿತ್ರಗಳನ್ನ ಬರಿತಾ ಇರ್ತಿದ್ದೆ, ರಂಗೋಲಿಗಳನ್ನ ಒಟ್ಟು ಹಾಕ್ಬಿಟ್ಟು ಡಿಸೈನ್ ಬರ್ಕೊಳ್ಳೋದು, ಆ ರೀತಿದೆಲ್ಲ ಮುಂಚಿಂದನೂ ನಂಗಿತ್ತು. ಅದ್ರ ನಂತರ ಸ್ವಲ್ಪ ಅದಂದ್ರೆ ಈಗ ಮದುವೆ, ನಮ್ಮ ಆಫೀಸ್ ವರ್ಕ್, ಮತ್ತೊಂದು ಈ ರೀತಿ ಒಂದೊಂದು ಘಟ್ಟಗಳು ಮುಂದೆ ಹೋದಂಗು ಸ್ವಲ್ಪ ಅದರ ಟಚ್ ಹೋಗ್ಬಿಟ್ಟಿತ್ತು. ಆಮೇಲೆ ಏನಾಯ್ತು, ಮಗಳು ಹುಟ್ಟಿ ಆದ್ಮೇಲೆ ಅವಳ ಪೇರೆಂಟಿಂಗಿಗೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವರ್ಷಗಳ ಕಾಲ ನನ್ನ ಜಾಬ್ ಬಿಟ್ಟೆ. 8 ವರ್ಷ ನಾನು ಕೆಲಸ ಮಾಡ್ಲಿಲ್ಲ. ಅವಾಗ ಆ ಸಮಯದಲ್ಲಿ ಏನಾಯ್ತು, ಮತ್ತೆ ಒಂದು ರೀತಿಯ ಹುದುಗಿ ಹೋಗಿದ್ದ ಕಲೆ ಹೊರಗ್ ಬಂದಂತಾಯ್ತು. ಅಂದ್ರೆ ನನಗೆ ಸಮಯ ಫ್ರೀ ಇದ್ದಾಗೆಲ್ಲ ನಾನು ಸಣ್ಣದಾಗಿ ಚಿತ್ರಗಳನ್ನೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನಾಯ್ತು, ಒಂದು ದಿನ ಮಂಡಲ ಅನ್ನೋ ಆರ್ಟಿನ ಬಗ್ಗೆ ಇಂಟರ್ನೆಟ್ ಅಲ್ಲಿ ಎಲ್ಲೋ ಓದ್ದೆ. ಸೊ ಓದಿದಾಗ ಏನೋ ಆಸಕ್ತಿ ಅನಿಸ್ತು, ಏನೋ ಹೊಸ ತರ ಅಲ್ಲ, ಏನಿದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹುಡುಕ್ತಾ ಹೋದಂಗು ತುಂಬಾ ಆಶ್ಚರ್ಯ ಆಯ್ತು. ಯಾಕಂದ್ರೆ ಇದೊಂದು ಆಧ್ಯಾತ್ಮಿಕ ಧಾರ್ಮಿಕ ಆರ್ಟ್, ಇದೊಂದು ಅತ್ಯದ್ಭುತ ಚಿತ್ರಕಲೆ. ಅಂದ್ರೆ ನಮ್ಮದೇ ಈಗ ನಾವೇನು ಸಂಸ್ಕೃತಿಯನ್ನ ಬೇರೆ ಬೇರೆ ಬಗೆಯಲ್ಲಿ ಹಬ್ಬ ಹರಿದಿನ ಆಚರಣೆ ಮಾಡೋದಾಗ್ಲೋ, ಅಥವಾ ನಮ್ಮ ಭಾಷೆಯಲ್ಲಾಗ್ಲೋ ಯಾವ ರೀತಿ ನಾವು ಪ್ರತಿಯೊಂದನ್ನು ಸೆಲೆಬ್ರೇಟ್ ಅಂತ ಮಾಡ್ತೀವೋ, ಆ ಸೆಲೆಬ್ರೇಷನ್ ಅನ್ನ ಇನ್ನೊಂದು ರೂಪ ಇದು ಅಂತ, ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಸಂಸ್ಕೃತಿಯನ್ನ, ಕಲೆಯನ್ನ, ಅದ್ರದ್ದು ಇನ್ನೊಂದು ರೂಪ ಇದು ಅಂತ ಹೇಳಿ ಗೊತ್ತಾಯ್ತು. ಹಾಗಾಗಿ ತುಂಬಾ ಬೇಗ ನಂಗೆ ಕನೆಕ್ಟ್ ಆಗ್ಬಿಡ್ತು. ಸರಿ, ಚಿತ್ರಗಳನ್ನ ಬರಿತಾ ಹೋದೆ. ನಾನು ಇಷ್ಟು ಶುರುವಿನಲ್ಲೆಲ್ಲ ಬೇರೆ ನೋಡ್ಬಿಟ್ಟು ಬರ್ದೆ ಇಂಟರ್ನೆಟ್ ಅಲ್ಲಿ, ಅಲ್ಲಿ ಇಲ್ಲಿ. ಇದು ಸೆಲ್ಫ್ ಥಾಟ್ ನಂಗೆ, ಅಂದ್ರೆ ನಾನು ಯಾರತ್ರನು ಕ್ಲಾಸಲ್ಲಿ ಹೋಗಿ ಕಲ್ತಿದ್ದಲ್ಲ. ಮತ್ತೆ ಬರಿತಾ ಹೋದಂಗು ನಮ್ಮದೇ ಆದ ಸ್ವಂತಿಕೆ ಬರ್ತಾ ಹೋಗುತ್ತೆ. ಸ್ವಂತದ ಡಿಸೈನ್ ಗಳನ್ನ ಬರೆಯೋದು, ಶುರುವಿಗೆ ನೋಡಿ ಬರ್ದಿದ್ದು, ಆಮೇಲೆ ಬೇರೆಯವ್ರನ್ನ ಇನ್ಫ್ಲುಯೆನ್ಸ್ ಆಗಿ ಬರ್ದಿದ್ದು, ಅದರ ನಂತರ ಸ್ವಂತದ ಡಿಸೈನ್ ಗಳಾಗ್ಲಿ, ಸ್ವಂತದ ಐಡಿಯಾಸ್ ಗಳಾಗ್ಲಿ, ಪ್ರತಿಯೊಂದು ಕೂಡ ಇಟ್ ಕಮ್ಸ್ ವಿತ್ ಪ್ರಾಕ್ಟೀಸ್, ತನ್ನಿಂತಾನೆ ಬರ್ತಾ ಹೋಯ್ತು. ಸೊ ಹಾಗಾಗಿ ನಾನು ಈಗ ಈವರೆಗೆ ಒಂದು 5-6 ವರ್ಷ ಆಯ್ತು ನಾನು ಮಂಡಲ. 6 ವರ್ಷಗಳಿಂದ ನೀವು ಮಂಡಲ ಚಿತ್ರಣ ಅಭ್ಯಾಸ ಮಾಡೋದ್ರ ಜೊತೆಗೆ ಬಿಡಿಸ್ಕೊಂಡು? ಹೌದು, ನಾನೀಗ ಅಭ್ಯಾಸ ಮಾಡ್ತೀನಿ, ನನಗಾಗೆ ಮಾಡ್ಕೊಳ್ತೀನಿ ಒಂದಷ್ಟು. ಆಮೇಲೆ ಬೇರೆಯವ್ರಿಗೋಸ್ಕರ, ಅಂದ್ರೆ ಬೇರೆಯವರು ಇಷ್ಟಪಟ್ಟು ನನ್ನ ಹತ್ರ ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ತಾರೆ, ತಗೊಳ್ತಾರೆ, ಅಥವಾ ಇನ್ಯಾರಿಗೂ ಉಡುಗೊರೆ ಕೊಡ್ಬೇಕು, ಆ ರೀತಿಯ ಸಂದರ್ಭಗಳಿಗಾಗಿ ನಾ ಮಾಡ್ತೀನಿ. ಅದು ಬಿಟ್ಟು ಇತರರಿಗೆ ಕಲ್ಸ್ಕೊಡ್ತೀನಿ. ಅಂದ್ರೆ ಮಕ್ಕಳಿಗೆ, ದೊಡ್ಡವರಿಗೆಲ್ಲ ವರ್ಕ್ಶಾಪ್ಸ್ ಗಳನ್ನ ಮಾಡ್ತೀನಿ. ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ನಾನು ಈ ಆರ್ಟ್ ಅನ್ನ ಕಲ್ಸ್ಕೊಡ್ತಾ ಇದ್ದೀನಿ.
ಮಂಡಲ ಕಲೆ ಅಂದ್ರೆ ಏನು? ಈ ಕಲೆ ಯಾವಾಗಿಂದ ಶುರುವಾಯಿತು? ಇದು ನಮ್ಮ ಮಣ್ಣಿನ ಕಲೆನಾ ಅಥವಾ ಹೊರಗಡೆಯಿಂದ ಬಂದಿರತಕ್ಕಂತ ಕಲೆನಾ? ಮಂಡಲ ಕಲೆ ಅಂದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅನ್ಕೊಂತೀನಿ. ನಮ್ಮ ವೀಕ್ಷಕರಿಗೆ ಆ ಮಂಡಲ ಕಲೆಯ ಒಂದಿಷ್ಟು ಹಿನ್ನೆಲೆಗಳನ್ನ ಹೇಳಿದ್ರೆ ಅವ್ರಿಗೆ ಇನ್ನಷ್ಟು ಉಪಯುಕ್ತ ಆಗುತ್ತೆ ಅನ್ಸುತ್ತೆ. ಇದೊಂದು ಚಿತ್ರಕಲೆ ಮಾದರಿ. ಇಲ್ಲಿರೋದು ಒಂದು ಮಂಡಲ. ಇದು ನಂದು ಶುಭದ ನೀಲ ಸರಸ್ವತಿ ಅಂತ ನನ್ನ ಈ ಆರ್ಟಿನ ಹೆಸರು. ಸೊ ಇಲ್ಲಿ ಕಾಣೋದು ಏನಿದೆ, ಮಂಡಲ ಸಾಮಾನ್ಯ ಇದು ಸರ್ಕಲ್ ಡಿಸೈನ್ ಅಲ್ಲಿ ನೋಡ್ಬೋದು ನೀವು. ವೃತ್ತ. ಮಂಡಲ ಅಂದ್ರೆ ಮಂಡಲ ಅಂತಂದ್ರೇನೆ ವೃತ್ತ. ಸಂಸ್ಕೃತದಲ್ಲಿ ಮಂಡಲ ಅಂತಂದ್ರೇನೆ ವೃತ್ತ. ಸೊ ಈ ಚಿತ್ರ ಮೂಲವನ್ನ ಅಂದ್ರೆ ಈ ಚಿತ್ರ ಮಾಧ್ಯಮವನ್ನ ಸಾಮಾನ್ಯವಾಗಿ ಸರ್ಕಲ್ ಶೇಪ್ ಅಲ್ಲೇ ಬರೀತಾರೆ. ಇದಕ್ಕೆ ಇದ್ರದ್ದೇ ಆದ ಇತಿಹಾಸ ಇದೆ. ಅಂದ್ರೆ ಈಗ ಇಲ್ಲಿ ನೀವು ನೋಡ್ತಿರೋದು ಒಂದು ಟೀಚಿಂಗ್ ಮಂಡಲ, ಅಂದ್ರೆ ನಾನ್ ಬರೆದಿರೋ ಚಿತ್ರ. ಆದ್ರೆ ಇದಕ್ಕೆ ಆದ್ರೂ ಇದ್ರದ್ದು ಇತಿಹಾಸ ಇದೆ, ಅದ್ಭುತವಾಗಿದೆ. ಅಂದ್ರೆ ಅದು ನಮ್ಮ ಸಂಸ್ಕೃತಿಗೆ ಕನೆಕ್ಟೆಡ್ ಇದೆ, ಧಾರ್ಮಿಕತೆಗೆ ಕನೆಕ್ಟೆಡ್ ಇದೆ. ಸೊ ಮಂಡಲ ಅನ್ನೋದು ಶುರುವಾಗಿದ್ದು ಹೆಚ್ಚು ಕಮ್ಮಿ ಈಗ ನೇಪಾಳ, ಬುದ್ಧನ ಕಾಲದಲ್ಲಿ, ಯಾವಾಗ ನೇಪಾಳದಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳ್ಬೋದು. ಬುದ್ಧಿಸ ಅಂದ್ರೆ ತನ್ನ ಬೌದ್ಧ ಧರ್ಮವನ್ನ ಅಂದ್ರೆ ಪ್ರತಿಯೊಬ್ಬರಿಗೂ ಹೇಳಿಕೊಟ್ಟ ಆದ್ಮೇಲೆ ಬೌದ್ಧ ಅನುಯಾಯಿಗಳು ಆ ಧಾರ್ಮಿಕತೆಯನ್ನ, ಅಂದ್ರೆ ಈಗ ಧ್ಯಾನವನ್ನ, ಒಂದು ದೇವರಿಗೆ ನಮ್ಮನ್ನ ನಾವೇ ಸಮರ್ಪಣೆ ಮಾಡುವಾಗ ಅದೊಂದು ಸಿಂಬಲ್ ಬೇಕಲ್ಲ, ಆ ಧ್ಯಾನಕ್ಕೊಂದು ಸಿಂಬಲ್ ಬೇಕಲ್ಲ, ಆ ಸಿಂಬಲ್ ಆಗಿ ಈ ಮಂಡಲಗಳ ಕ್ರಿಯೇಷನ್ ಸ್ಟಾರ್ಟ್ ಆಯ್ತು. ಅಲ್ಲಿ 500 BC ಅಂತ ಹೇಳ್ಬೋದು. ಆ ಸಮಯ ಅಂದ್ರೆ ವೇದಿಕ್ ಪೀರಿಯಡ್ ಅಲ್ಲಿ ವೇದಿಕ್ ಪೀರಿಯಡ್ ಅಲ್ಲಿ ಮಂಡಲ ಶುರುವಾಗಿತ್ತು. ಅಲ್ಲಿಂದ ಮುಂದಕ್ಕೆ ಬೌದ್ಧ ಅನುಯಾಯಿಗಳು ಏಷ್ಯನ್ ಬೇರೆ ಬೇರೆ ಕಂಟ್ರಿಗಳಿಗೆ, ಜಪಾನ್ ಆಗಿರ್ಬೋದು, ಚೈನಾ, ಭಾರತ, ಸಾಕಷ್ಟು ಕಡೆ ಈ ಮಂಡಲವನ್ನ ಅವರು ತಮ್ಮ ಜೊತೆಗೆ ಕೊಂಡೊಯ್ದು ಅದರ ಬಗ್ಗೆ ತಿಳಿಸ್ತಾ ಹೋದ್ರು. ನಮ್ಮ ಹಿಂದೂಯಿಸಂ ಅಲ್ಲೂ ಅಷ್ಟೇ, ಇದು ಮುಂಚೆಯಿಂದಲೂ ಕೂಡ ಇದು ಎಕ್ಸಿಸ್ಟ್ ಆಗೇ ಇದ್ದದ್ದು. ಸಿಂಬಲ್, ಇಟ್ಸ್ ಅ ಸಿಂಬಲ್ ಫಾರ್ ಮೆಡಿಟೇಷನ್ ಅಂತ ಹೇಳ್ಬೋದು. ಮಂಡಲದಲ್ಲಿ 3 ಬಗೆ ಇದೆ. ಒಂದು ಸ್ಯಾಂಡ್ ಮಂಡಲ, ಮತ್ತೊಂದು ಹೀಲಿಂಗ್ ಮಂಡಲ, ಮತ್ತೆ ಟೀಚಿಂಗ್ ಮಂಡಲ ಅಂತ. ಈಗೇನ್ ನೀವು ನೋಡ್ತಿದಿರೋ ಈ ತರ ಏನೋ ಡಿಸೈನ್, ರಿಪಿಟೇಟಿವ್ ಡಿಸೈನ್ಗಳು, ಅಂದ್ರೆ ಮಂಡಲ ಅಂತಂದ್ರೆ ಯಾವುದೇ ಡಿಸೈನ್ ಗಳನ್ನು ರಿಪಿಟೇಷನ್ ಅಲ್ಲಿ ಅದು ಸರ್ಕ್ಯುಲರ್ ಮ್ಯಾನರ್ ಅಲ್ಲಿ ಬರೆಯುವಂತದ್ದು. ಸೊ ಇದು ನಮ್ಗೆ ಟೀಚಿಂಗ್ ಮಂಡಲ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ನಾವ್ ಯಾವುದೇ ದೈವಿಕ ಪೂಜೆಗಳು ಮತ್ತೊಂದು ಅದಕ್ಕೆ ರೆಫರೆನ್ಸ್ ಅಲ್ಲಿ ಇಟ್ಕೊಂಡ್ ಮಾಡೋದಲ್ಲ. ಇದು ನಮ್ಮ ಮನಸ್ಸಿಗೆ ಬಂದಾಗೆ, ನಮ್ಮ ಪರಿಕಲ್ಪನೆಗೆ, ಅಂದ್ರೆ ಮೈಂಡ್ ಅನ್ನ ಫ್ಲೋ ಬಿಟ್ಟಾಗೆ, ಸೊ ಅದಕ್ಕೆ ತಕ್ಕಂತೆ ಮಾಡುವಂತದ್ದು ಟೀಚಿಂಗ್ ಮಂಡಲ, ಫ್ರೀ ಫ್ಲೋ ಆರ್ಟ್ ಇದು. ಅದು ಬಿಟ್ರೆ ಸ್ಯಾಂಡ್ ಮಂಡಲ ಅನ್ನೋದು ಪ್ರಾರಂಭವಾಗಿದ್ದು ಅದೇ ನಾನು ಹೇಳ್ದಂಗೆ ಈ ರೀತಿ ಆಧ್ಯಾತ್ಮಿಕತೆ ಮತ್ತು ಧ್ಯಾನಕ್ಕೆ ಬೇಕಾದಂತಹ ಸ್ಯಾಂಡ್ ಮಂಡಲ ಅನ್ನೋ ಒಂದು ಸಿಂಬಲ್ ಅನ್ನ ಹಿಂದಿನ ಕಾಲದಲ್ಲಿ ಬೌದ್ಧನ ಅನುಯಾಯಿಗಳು ಶುರು ಮಾಡಿದ್ದು. ಅದನ್ನ ಹೇಗ್ ಮಾಡ್ತಾರೆ ಅಂತಂದ್ರೆ ಎಲ್ಲ ನೈಸರ್ಗಿಕ ವಸ್ತುಗಳು, ಅದು ಎಲೆಗಳ ಪುಡಿ ಆಗಿರ್ಬೋದು ಅಥವಾ ಕಲ್ಲುಗಳ ಪುಡಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ನೈಸರ್ಗಿಕ ವಸ್ತುಗಳನ್ನೆಲ್ಲ ಒಟ್ಟಾಕಿ ಅವುಗಳಿಂದ ಬೇರೆ ಬೇರೆ ನೈಸರ್ಗಿಕ ಬಣ್ಣಗಳನ್ನ ತಯಾರಿಸಿ ಅವುಗಳಿಂದ ತಿಂಗಳುಗಟ್ಲೆ, ಅಂದ್ರೆ 1-2 ದಿನದ ಕೆಲಸ ಅಲ್ಲ ಅದು. ಒಂದು ಸಣ್ಣ ಈ ಬಿದಿರಿನ ಕೊಳವೆ ತಗೊಂಡು ಆ ಕೊಳವೆಯಲ್ಲಿ ಒಂದು ಉಸಿರನ್ನು ಕೂಡ ಹಿಡಿದಿಟ್ಟು ಆ ಕೊಳವೆಯನ್ನ ಹೀಗೀಗ ಅಲುಗಾಡಿಸಿ ಆ ಪುಡಿ ಕೂಡ ಎಲ್ಲ ಕೆಳಗೆ ಬೀಳುವಂತದ್ದು ದೊಡ್ಡ ಒಂದು ಸ್ಯಾಂಡ್ ಮಂಡಲ ತಯಾರು ಮಾಡ್ತಿದ್ರು. ಅದನ್ನ ಪೂಜಿಸಿ ಆದ್ಮೇಲೆ ಅದನ್ನ ತಿರ್ಗಾ ಡಿಸ್ಟ್ರಾಯ್ ಕೂಡ ಮಾಡ್ತಿದ್ರು. ಅಂದ್ರೆ ನಮ್ಮ ಹಿಂದೂ ಧರ್ಮ ಆಗ್ಲಿ ಅಥವಾ ಬೌದ್ಧ ಧರ್ಮ ಆಗ್ಲಿ ಎಲ್ಲದ್ರದ್ದು ಕೂಡ ಒಂದೇ ತತ್ವ ಏನು ಅಂತಂದ್ರೆ ನಥಿಂಗ್ ಇಸ್ ಪರ್ಮನೆಂಟ್ ಅಂತ. ಎಲ್ಲವೂ ಕೂಡ ತಾತ್ಕಾಲಿಕ, ನಮ್ಮ ಬದುಕೆ ತಾತ್ಕಾಲಿಕ. ಸೊ ಅಥವಾ ನಮ್ಮ ಜೀವನದಲ್ಲಿ ಏನೇನ್ ನಡೀತಿದ್ಯೋ ಅದೆಲ್ಲವೂ ಕೂಡ ತಾತ್ಕಾಲಿಕ. ಕೃಷ್ಣಂದೇ ಮಾತಿದೆ, ಅದು ದಿಸ್ ಟು ಶಾಲ್ ಪಾಸ್ ಅಂತ. ಹಾಗೆ ಆ ಪರಿಕಲ್ಪನೆಯಲ್ಲಿ ಬಂದಿರುವಂತದ್ದು. ಹಾಗಾಗಿ ಆಮೇಲೆ ಅದನ್ನ ಡಿಸ್ಟ್ರಾಯ್ ಮಾಡ್ತಾರೆ. ಅಂದ್ರೆ ಅವೆಲ್ಲನೂ ಒಟ್ಟು ಮಾಡಿ ತಿರ್ಗಾ ಪಂಚಭೂತಗಳಿಗೆ, ಅಂದ್ರೆ ನೀರು, ಗಾಳಿ, ಮಣ್ಣು ಎಲ್ಲದಕ್ಕೂ ಕೂಡ ಮತ್ತೆ ಸಮರ್ಪಿಸಿ ಬಿಡ್ತಾರೆ. ಜನರಿಗೆ, ಪೂಜೆ ಮಾಡಿದ ಜನರಿಗೆ ಅದನ್ನ ಪ್ರಸಾದವಾಗಿಯೂ ನೀಡ್ತಾರೆ. ಸೊ ಹೀಗೆ ಸ್ಯಾಂಡ್ ಮಂಡಲ ಅನ್ನೋದು ಒಂದು ದೈವಿಕತೆಗೆ, ಒಂದು ಆಧ್ಯಾತ್ಮಿಕತೆಯ ಸಿಂಬಲ್ ಆಗಿ ಈಗಲೂ ಕೂಡ ಅದು ಬಳಕೆಯಲ್ಲಿದೆ. ಇನ್ನು ಅದು ಬಿಟ್ರೆ ಹೀಲಿಂಗ್ ಮಂಡಲ ಅನ್ನೋದು ಈ ಮಂಡಲವನ್ನ ಮಾಡ್ಕೊಂಡು, ಮಂಡಲದ ಸಿಂಬಲ್ ಮಾಡ್ಕೊಂಡು ಅದನ್ನ ನೋಡ್ತಾ ನೋಡ್ತಾ ಧ್ಯಾನಕ್ಕೆ ಹೋಗೋದು. ಅಂದ್ರೆ ಇದರಲ್ಲಿ ಚಿತ್ರಕಲೆ ಅಂತಲ್ಲ, ಅದು ಯಾವುದೇ ಮಾದರಿ ಕೂಡ ಆಗಿರ್ಬೋದು. ನಿಸರ್ಗದಲ್ಲಿ ಈಗ ಮಂಡಲ ಅಂತಂದ್ರೆ ಏನು ಅಂದ್ರೆ ಬಾಹ್ಯ ರೂಪದಲ್ಲಿ ಹೇಳೋದು ಅಂದ್ರೆ ಅದು ನಮ್ಮ ಈ ಸಂಪೂರ್ಣ ಭೂಮಂಡಲವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಾಹ್ಯವಾಗಿ ಹೇಳೋದಾದ್ರೆ ಅದು ಸಂಪೂರ್ಣ ನಮ್ಮ ಭೂಮಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಯೂನಿವರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದೇ ಒಳಗೆ ಅಂದ್ರೆ ಆಂತರಿಕವಾಗಿ ನೋಡೋದಾದ್ರೆ ಅದು ನಮ್ಮನ್ನೇ ರೆಪ್ರೆಸೆಂಟ್ ಮಾಡುತ್ತೆ. ಆಂತರಿಕವಾಗಿ ನಾವೇ ಕೇಂದ್ರೀಕೃತ ಆಗೋದು ನಾವೇ.
ಸೊ ಈ ಚಿತ್ರಗಳನ್ನ ಬರಿತಾ ಇರುವಾಗ ಶುರುವಿನಲ್ಲಿ ಓಕೆ, ನಾವು ಚಿತ್ರ ಬರಿತಾ ಇದೀವಿ, ಎಕ್ಸ್ಟರ್ನಲ್ ವರ್ಲ್ಡ್ ಅಲ್ಲಿ ಇದೀವಿ, ಹೊರಗಡೆಯಿಂದ ಕುತ್ಕೊಂಡು ಪೆನ್ನಲ್ಲೋ ಏನೋ ಬರಿತಾ ಇದೀವಿ. ಆದ್ರೆ ಮಾಡ್ತಾ 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 ಬರ್ತಾ ಇರೋ ಕಾನ್ಸಂಟ್ರೇಷನ್ ಇದೆಯಲ್ಲ, ಅದು ಸಂಪೂರ್ಣ ಒಂದು ಬಿಂದು ಆಗುತ್ತೆ. ಆ ಕಾನ್ಸಂಟ್ರೇಷನ್ ಏನು ಲಾಸ್ಟ್ ಅಲ್ಲಿ ರೀಚ್ ಆಗ್ತೀವೋ ಅದು ನಮ್ಮ ಧ್ಯಾನಸ್ಥ ಸ್ಥಿತಿ. ಸೊ ಈ ಹೀಲಿಂಗ್ ಮಂಡಲದಲ್ಲಿ ಏನಾಗುತ್ತೆ, ಧ್ಯಾನಕ್ಕಾಗಿಯೇ ಬಳಸ್ತಾರೆ. ಅದನ್ನ ನೋಡ್ತಾ, ಚಿತ್ರವನ್ನ ನೋಡ್ತಾ ನಾವು ಧ್ಯಾನಕ್ಕೆ ಹೋಗುವಂತ ಬಳಕೆ ಇದೆ. ಅದು ಬಿಟ್ರೆ ಈ ಟೀಚಿಂಗ್ ಮಂಡಲ ಯಾರು ಕೂಡ ಚಿತ್ರವನ್ನ ಬರಿಬಹುದು. ದೈವಿಕ ಮಂಡಲಗಳನ್ನ ಹೊರತುಪಡಿಸಿ, ಅಂದ್ರೆ ಈಗ ಯಾವ್ದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗುತ್ತೆ, ಕೆಲವೊಂದು ಪೂಜೆ ಪುನಸ್ಕಾರಗಳಿಗೆ ದೇವಿ ಮಂಡಲ ಇರುತ್ತೆ ಅಥವಾ ಗಣಪತಿ ಮಂಡಲ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ, ಅದರದ್ದೇ ಆದ ಚಿತ್ರಗಳ ಸಿಂಬಲ್ ಇರುತ್ತೆ. ಅದೇ ರೀತಿಯಾಗಿ ಬರಿಬೇಕು. ಮತ್ತೆ ಅದನ್ನು ಎಲ್ಲರೂ ಕೂಡ ಬರೆಯುವಂತದಿಲ್ಲ. ಅದಕ್ಕಾಗಿ ಅವರು ಸಿದ್ಧಿ ಗಳಿಸಿರ್ಬೇಕು. ಅರ್ಹ ವ್ಯಕ್ತಿಯಿಂದ ಮಾತ್ರ ತಯಾರಾಗುವಂತಹ ಚಿತ್ರಗಳು. ಹಾಗಾಗಿ ಅವುಗಳನ್ನೆಲ್ಲ ನಾವು ಮಾಡ್ತೀವಿ ಅಂತಲ್ಲ, ಆದ್ರೆ ಈ ರೀತಿಯಾಗಿ ಅಂದ್ರೆ ಪ್ರತಿಯೊಬ್ಬ ಕಾಮನ್ ಪರ್ಸನ್, ನಾನು ನೀವು ಕೂಡ ಧ್ಯಾನಸ್ಥ ಸ್ಥಿತಿಗೆ ಹೋಗ್ಬಹುದು ಅಂದ್ರೆ ಈ ಆರ್ಟ್ ಖಂಡಿತ ಸಹಕಾರಿ. ಮಂಡಲದ ಇತಿಹಾಸ ಈ ರೀತಿ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಅದು ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಾ ಇದೆ, ಅಥವಾ ಅದು ಎಷ್ಟು ಜನರಿಗೆ ರೀಚ್ ಆಗ್ತಾ ಇದೆ? ಬಿಕಾಸ್ ನೀವು ಹೇಳಿದ್ರಿ ಇದು ತುಂಬಾ ಏನ್ಷಂಟ್ ಕಾಲದಿಂದ ಬಂದಿರತಕ್ಕಂತ ಒಂದು ಕಲೆ ಅಂತ ಹೇಳಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಆಗಿರುತ್ತೆ, ಎಸ್ ಈ ತರವ್ರು ಯಾರೋ ಒಬ್ರು ಇದಾರೆ, ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಂದ್ರೆ ಆತರ ನೀವು ಯಾರಿಂದ ಕಲ್ತ್ರಿ? ಈಗ ನಾನು ಹೇಳ್ದಂಗೆ ನಾನು ಸೆಲ್ಫ್ ಥಾಟ್, ನಾನು ಸ್ವಂತವಾಗಿ ಕಲ್ತೆ. ಆದ್ರೆ ಬರೀ ಕಲಿಯೋದು ಅಂತಂದ್ರೆ ಕೇವಲ ಚಿತ್ರ ಮಾಡೋದು ಕಲಿಯೋದು ಅಂತಲ್ಲ, ಇದ್ರ ಬಗ್ಗೆ ತಿಳಿತಾ ಹೋಗ್ಬೇಕು. ಅವಾಗ ಏನಾಗುತ್ತೆ, ನಮ್ಮ ಆಟೋಮೆಟಿಕಲಿ ನಮ್ಮ ಜೀವನ ಶೈಲಿ ಕೂಡ ಬದಲಾಗ್ತಾ ಹೋಗುತ್ತೆ. ಯಾಕಂದ್ರೆ ಈ ಮಂಡಲ ಅಂತ ಬಂದಾಗ ಅದು ಒಂದು ತಾತ್ಕಾಲಿಕತೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ನಥಿಂಗ್ ಇಸ್ ಪರ್ಮನೆಂಟ್. ನೀ ಈ ಜೀವನದಲ್ಲಿ ಒಬ್ಬನೇ ಬರ್ತೀಯಾ, ಒಬ್ಬನೇ ಹೋಗ್ತೀಯಾ. ಸೊ ಹಾಗಾಗಿ ಆ ಒಂದು ಪರಿಕಲ್ಪನೆ ಬರ್ತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ಜೀವನ ಶೈಲಿ ಕೂಡ ನಾವು ಒಂದು ಉತ್ತಮ ಜೀವನ ಶೈಲಿ ನಮ್ಮಲ್ಲೇ ನಾವು ಆಟೋಮೆಟಿಕಲಿ ಅಳವಡಿಕೆ ಆಗುತ್ತೆ. ಇನ್ನು ಮಂಡಲ ಚಿತ್ರಗಳನ್ನ ಬರೆಯೋದ್ರಿಂದ ತುಂಬಾ ಅಂದ್ರೆ ತುಂಬಾ ಸಹಾಯ ಇದೆ. ಈಗಂತೂ ಇದಕ್ಕೆ ಒಂದೇ ಒಂದು ವಯಸ್ಸಿನ ಮಿತಿ ಇಲ್ಲ, ಲಿಂಗದ ಮಿತಿ ಇಲ್ಲ, ಅಥವಾ ಧರ್ಮ, ಯಾವ್ದು ಜಾತಿ ಧರ್ಮ ಇವ್ಯಾವುದುಗಳ ಭೇದ ಭಾವ ಇಲ್ಲ. ಯಾರು ಕೂಡ ಬರಿಬಹುದು, ಯಾವ ವಯಸ್ಸಿನಲ್ಲೂ ಕೂಡ ಬರಿಬಹುದು. ಈ ಚಿತ್ರಗಳನ್ನ ಬರೆಯೋದು ಹೇಗೆ, ಈಗ ನಾ ತೋರಿಸಿದಾಗೆ ರಿಪಿಟೇಟಿವ್ ಡಿಸೈನ್ ಗಳನ್ನ ಬರಿತಾ ಹೋಗೋದು. ಇದ್ರದ್ದು ಮೇನ್ ಹೆಲ್ಪ್ ಅಂದ್ರೆ ಕಾನ್ಸಂಟ್ರೇಷನ್. ಆಧ್ಯಾತ್ಮಿಕತೆಯೊಳಗೆ ಮೇನ್ ಆಗಿ ನಮಗೆ ಏಕಾಗ್ರತೆ ಮುಖ್ಯ. ಸೊ ಕಾನ್ಸಂಟ್ರೇಷನ್ನೇ ಈ ಆರ್ಟ್ ಇಂದ ನಮ್ಗೆ ಸಿಗ್ತಾ ಹೋಗುತ್ತೆ. ಆರ್ಟ್ ಅನ್ನೋದು ಖಂಡಿತ ಇದೊಂದು ಸುಂದರವಾದ, ಈಗ ನೀವು ನೋಡಿದ್ರೆ ಇದೊಂದು ನಿಮ್ಗೆ ಏನೋ ಒಂದು ಸುಂದರವಾದ ಚಿತ್ರ ತರ ಕಾಣುತ್ತೆ. ಹಾಗಾಗಿ ಮನೆಯಲ್ಲಿ ನಾವು ಸಾಮಾನ್ಯ ನೋಡಿ ಒಂದು ಈ ರೀತಿಯ ವಾಲ್ ಹ್ಯಾಂಗಿಂಗ್ ಆಗ್ಲಿ, ಅಥವಾ ಮನೆ ಮುಂದೆ ರಂಗೋಲಿನೇ ಹಾಕೋದು ಯಾವ ಪರ್ಪಸ್ಗೆ ಹಾಕ್ತಿವಿ ನಾವು, ನಮಗೇನು ನೋಡಿದ್ರೆ ಶುಭ ಅನ್ಸ್ಬೇಕದು. ಇತ್ತೀಚಿನ ದಿನಗಳಲ್ಲಿ ರಂಗೋಲಿ ಕೂಡ ಮಾಯವಾಗಿ ಸ್ಟಿಕ್ಕರ್ಗಳು ಬಂದಿದೆ. ಹೌದು, ಖಂಡಿತ. ಬಟ್ ಅದೇ ಏನು ಚಿತ್ರ ರೂಪ ಇದೆಯೋ, ಆ ಚಿತ್ರ ರೂಪ ಅನ್ನೋದು ನಮಗೆ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಸೂದಿಂಗ್, ಅದು ಅಂದ್ರೆ ಖುಷಿ ಕೊಡುವಂತದ್ದು. ಸೊ ಆ ರೂಪವನ್ನ ನಾವು ಬರಿತಾ ಹೋಗ್ತೀವಿ ಅಂತಂದಾಗ ಬರೆಯುವಾಗ್ಲೇನೆ ಆ ಸಂತೋಷ ನಮ್ಮೊಳಗಡೆ ಆವರಿಸ್ತಾ ಹೋಗುತ್ತೆ. ಎರಡನೇದಾಗಿ. ಮೂರನೇದಾಗಿ ಏನಾಗುತ್ತೆ, ಕೈ ಮತ್ತೆ ಕಣ್ಣಿನ ಕೋಆರ್ಡಿನೇಷನ್, ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್, ಇದು ತುಂಬಾ ಮುಖ್ಯ. ಅಂದ್ರೆ ನಾವು ಚಿತ್ರ ಬರಿತಾ ಹೋದಾಗೂ ಇನ್ಯಾರೋ ಏನಕ್ಕೋ ಕರೆದ್ರು ಅಂತಂದ್ರೆ ನಮಗ ಆ ಮೂಮೆಂಟ್ ಅಲ್ಲಿ ಇದರಿಂದ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಆ ಕೋಆರ್ಡಿನೇಷನ್ ಬರ್ತಾ ಇರತ್ತೆ. ಅದು ನಮ್ಮದೇ ಆರೋಗ್ಯದ ಸುಧಾರಣೆಗೆ ಸಹಾಯಕ. ಒಂದು. ಇನ್ನೊಂದು ಏನಾಗತ್ತೆ, ಮಕ್ಕಳಿಗಾಗ್ಲಿ ಅಥವಾ ಹೆಂಗಸರಿಗಾಗ್ಲಿ ಯಾರಿಗೆ ಆದ್ರೂ ಇದನ್ನ ಹೆಚ್ಚೆಚ್ಚು ಬರೆಯೋದ್ರಿಂದ, ಈ ರೀತಿ ಚಿತ್ರಗಳನ್ನ ಬರೆಯೋದ್ರಿಂದ ಹೆಚ್ಚಿನ ಬೇರೆ ಈ ನಕಾರಾತ್ಮಕ ಯೋಚನೆಗಳು, ಆ ರೀತಿಯದ್ದು ನಕಾರಾತ್ಮಕ ಯೋಚನೆಗಳು ಹೊರಗೆ ಹೋಗುತ್ತೆ. ದ ಮೋರ್ ವಿ ಗೆಟ್ ಕಾನ್ಸಂಟ್ರೇಟೆಡ್ ಇನ್ ಟು ದಿಸ್, ಅವಾಗ ಏನಾಗುತ್ತೆ, ಆ ಸೈಡ್ ಬೈ ಸೈಡ್ ನೆಗೆಟಿವ್ ಥಾಟ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ನಾವೊಬ್ಬರೇ ಉಳ್ಕೋತೀವಲ್ಲಿ. ನಾವೊಬ್ಬರೇ ಉಳ್ಕೊಂಡಾಗ ನಮ್ದು ಪಾಸಿಟಿವಿಟಿ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಹಲವು ಬಗೆಯಲ್ಲಿ ನಮ್ಗೆ ಆಕ್ಚುಲಿ ಈ ಆರ್ಟ್ ತುಂಬಾ ಉತ್ತಮ, ಅಂದ್ರೆ ಒಂದು ಒಳ್ಳೆಯ ಕಲೆ. ಅಭ್ಯಾಸ ಮಾಡಲು ಒಳ್ಳೆಯ ಕಲೆ, ನೋಡಲು ಕೂಡ ಒಳ್ಳೆಯ ಕಲೆ. ಇನ್ನು ನೀವು ಕೇಳಿದ್ರಿ ಈಗಿನ ಮಾರ್ಕೆಟ್ ಅಲ್ಲಿ ಹೆಂಗಿದೆ ಇದು, ಇದರದ್ದು ಪರಿಚಯ ಆಗ್ಲಿ ಅಥವಾ ಇದ್ರ ಬಗ್ಗೆ ಹೆಂಗಿದೆ ಅಂತ ಹೇಳಿ. ಈಗ ಚಿತ್ರಕಲೆ, ಇದೊಂದು ಚಿತ್ರಕಲೆ ಅಂತ ತಗೊಂಡಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಲಾರೂಪಗಳು ಅತ್ಯಂತ ಟ್ರೆಂಡ್ ಆಗಿ ಹೊರಗಡೆ ಬರ್ತಿದೆ. ಹಾಗೆಯೇ ಮಂಡಲ ಕೂಡ ಇದೆ. ಅಂದ್ರೆ ಮಂಡಲದ ಸಾಕಷ್ಟು ಬಗೆಯ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಈಗ ಮಾರುಕಟ್ಟೆಯಲ್ಲಿ ಇದಾಗಲೇ ಬಂದಿದೆ. ನಾನು ಕೂಡ ನನ್ನದೇ ಆದ ಕ್ರಿಯೇಟಿವಿಟಿ, ಅಂದ್ರೆ ನಾನು ಈ ಆರ್ಟ್ ಅನ್ನ ಕಮರ್ಷಿಯಲ್ ಪರ್ಪಸ್, ಅಂದ್ರೆ ಕೇಳಿದವರು ಆರ್ಡರ್ ಕೊಟ್ಟವ್ರಿಗೆ ನಾನು ಮಾಡ್ಕೊಡ್ತೀನಿ. ಸಾಕಷ್ಟು ಎಕ್ಸಿಬಿಷನ್ಸ್ ಗಳಿಗೆಲ್ಲ ಹೋಗಿದ್ದೀನಿ, ನನ್ನ ವಸ್ತುಗಳನ್ನೆಲ್ಲ ನಾನು ಸೇಲ್ ಕೂಡ ಮಾಡಿದ್ದೀನಿ. ಆದ್ರೆ ನನ್ನದು ಒಂದೇ ಒಂದು ಪ್ರಿನ್ಸಿಪಲ್ ಇದೆ, ನಾನು ಎಕೋ ಫ್ರೆಂಡ್ಲಿ ವಸ್ತುಗಳನ್ನ ಅಷ್ಟೇ ಮಾಡ್ತೀನಿ.
ಪ್ಲಾಸ್ಟಿಕ್ ರಿಲೇಟೆಡ್ ವಸ್ತುಗಳನ್ನ ಪ್ರಿಂಟ್ ಮಾಡೋದಾಗ್ಲಿ ಆ ರೀತಿ ಮಾಡಲ್ಲ. ಹ್ಯಾಂಡ್ ಮೇಡ್, ಸಾಧ್ಯ ಆದಷ್ಟು ಹ್ಯಾಂಡ್ ಮೇಡ್ ವಸ್ತುಗಳಿಗೆ ಹೋಗ್ತೀನಿ. ಇಲ್ಲಿ ಏನಾಗಿದೆ, ಪ್ರಾಡಕ್ಟ್ಸ್ ಗಳು ಅಂತ ಬಂದಾಗ ನೋಡಿ, ಮನೆ ಅಂದ ತಕ್ಷಣ ಒಂದು ಅಲಂಕಾರಿಕ ವಸ್ತುಗಳನ್ನೆಲ್ಲ ಇಡೋದು ಸಹಜ ಅಥವಾ ಬಳಕೆ ಮಾಡೋದು ಸಹಜ. ಸೊ ಈಗ ಮಂಡಲದಲ್ಲಿ ಸಾಕಷ್ಟು ಬಗ್ಗೆ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ, ಈಗ ಮಂಡಲ ಅಂತ ಬಂದಾಗ ಫ್ರಿಡ್ಜ್ ಮ್ಯಾಗ್ನೆಟ್ ಆಗ್ಲಿ, ಮಂಡಲವನ್ನ ಅಂದ್ರೆ ಆರ್ಟ್ ಅನ್ನೋದು ಕ್ರಿಯೇಟಿವಿಟಿ, ಅದು ನೀವು ಯಾವ ರೂಪದಲ್ಲಿ ತರ್ತೀರಾ ಅನ್ನೋದು ಅಪ್ ಟು ಯು. ಹಾಗಾಗಿ ಇದು ಈ ರೀತಿಯ ಮಂಡಲ ಮ್ಯಾಗ್ನೆಟ್ಸ್ ಗಳು ನಾನು ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ಇದು ಕ್ಯಾನ್ವಾಸ್ ಮೇಲೆ ಮಾಡಿರೋದು, ಅಂದ್ರೆ ವುಡನ್ ಬೋರ್ಡ್ ಇದೆ, ಅದ್ರ ಮೇಲೆ ಕ್ಯಾನ್ವಾಸ್ ಕ್ಲಾತ್ ಇದೆ, ಅದ್ರ ಮೇಲೆ ನಾನು ಪೇಂಟ್ ಮಾಡಿದೀನಿ ಇದನ್ನ. ಸೊ ಇದನ್ನ ಸ್ವಂತ ನೀವೇ ಮಾಡಿರೋದು? ಹೌದು, ಇದು ಕೈಯಲ್ಲಿ ಮಾಡಿರುವಂತಹ ಆರ್ಟ್ಗಳು, ಇವೆಲ್ಲವೂ ಕೈಯಲ್ಲಿ ಮಾಡಿರುವಂತಹ ಆರ್ಟ್ಗಳು. ಸೊ ಅದು ಬಿಟ್ರೆ ಮಂಡಲಗಳು, ಮಿನಿ ಮಂಡಲಸ್, ಈ ರೀತಿಯ ಕೀ ಚೈನ್ಗಳಾಗ್ಲಿ, ಈ ರೀತಿಯ ಪುಟ್ಟ ಪುಟ್ಟ ಕೀ ಚೈನ್ಗಳು, ಈ ರೀತಿಯ ಪ್ರಾಡಕ್ಟ್ಸ್ ಗಳಾಗಿ ಮಾಡ್ಬೋದು. ಅಂದ್ರೆ ಈ ಕಲೆಗೆ ಮಿತಿ ಇಲ್ಲ. ನೋಡಿ, ಇದು ಒಂದು ವುಡನ್ ಪೀಸಸ್, ಸಣ್ಣ ಸಣ್ಣ ವುಡನ್ ಪೀಸಸ್, ಅದ್ರ ಮೇಲೆ ಕೂಡ ನಾನು ಮಂಡಲಗಳನ್ನ ಮಾಡಿ ಈ ರೀತಿಯಾಗಿ ಮ್ಯಾಗ್ನೆಟ್ಸ್ ಗಳಾಗಿ ಮಾಡ್ತೀನಿ. ಅದು ಬಿಟ್ರೆ ನಾನು ಮಂಡಲ, ಕೊರೋನಾ ಕಾಲದಲ್ಲಿ ನಮಗೆ ಮಾಸ್ಕ್ ಅಂದ್ರೆ ನಮ್ಗೆ ಮಾಸ್ಕ್ ಗಳ ಅವಶ್ಯಕತೆ ಅಷ್ಟಿತ್ತು. ಆಗ ಕೂಡ ನಾನು ನನ್ನ ಡಿಸೈನ್ ಗಳನ್ನ ಪ್ರಿಂಟ್ ಮಾಡಿಸಿದ್ದೆ. ಇದ್ರ ಬಳಕೆ ಸಾಕಷ್ಟು ಆಯ್ತು, ಎಲ್ಲ ಕಡೆಗೂ ಇದು ಬಳಕೆ ಆಯ್ತು. ಅದ್ರ ಜೊತೆಗೆ ಮಂಡಲ ವಿಶೇಷವಾಗಿರ್ತಕ್ಕಂಥ ಕ್ಯಾಲೆಂಡರ್ಗಳಿದೆ, ಇವುಗಳ ಬಗ್ಗೆ ನೀವೇನಾದ್ರು ಹೇಳೋದಾದ್ರೆ ಇದು ಹೆಂಗೆ ರಿಲೇಟೆಡ್ ಆಗಿದೆ ಅಂತ? ಇದು ಏನ್ ಮಾಡ್ತಿದ್ದೀನಿ ನಾನು, ನನ್ನ ಆರ್ಟ್ ಅನ್ನ ಯಾವ್ದಾದ್ರು ಒಳ್ಳೆ ರೀತಿಯಲ್ಲಿ ಬಳಕೆ ಮಾಡ್ಕೊಬೇಕು ಅನ್ನೋದು ನನ್ಗೆ ಮುಂಚೆಯಿಂದನೂ ಆಲೋಚನೆ ಇತ್ತು. ಅಂದ್ರೆ ಸುಮ್ನೆ ಚಿತ್ರ ಬರೆಯೋದು, ಎಲ್ಲೋ ಸೋಷಿಯಲ್ ಮೀಡಿಯಾಕ್ ಹಾಕಿ ಇಡೋದು, ಅದಷ್ಟೇ ಆಗ್ಬಾರ್ದು ಅಂತ. ಹಾಗಾಗಿ ನಾನು ಏನ್ ಮಾಡಿದೆ, ಚಿತ್ರಗಳನ್ನ ನನ್ನದೇ ಆದ ಒಂದು ಸೋಷಿಯಲ್ ಅವೇರ್ನೆಸ್ಗಾಗ್ಲಿ ಅಥವಾ ಕಲೆ ಸಂಸ್ಕೃತಿ ಇವುಗಳನ್ನ ಎಕ್ಸಿಬಿಟ್ ಮಾಡಕ್ಕಾಗ್ಲಿ, ಅದ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಬಳಸ್ಕೊಳ್ಳೋಣ ಅಂತ ನೋಡಿ, ಇದೊಂದು ದಿನದರ್ಶಿಕೆ 2021 ಕ್ಯಾಲೆಂಡರ್. ಹೀಗೆ 5-6 ವರ್ಷದಿಂದ ನಾನು ನನ್ನದೇ ಆದ ಓನ್ ಆರ್ಟ್ ಕ್ಯಾಲೆಂಡರ್ ಮಾಡ್ತಾ ಇದ್ದೀನಿ. ಸೊ ಇದ್ರೊಳಗೆ ಏನಾಗತ್ತೆ, ಕ್ಯಾಲೆಂಡರ್ಲಿ ಇದು ಕರ್ನಾಟಕ ಇನ್ಕ್ರೆಡಿಬಲ್ ಕರ್ನಾಟಕ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೆ. ಅಂದ್ರೆ ಕರ್ನಾಟಕದ ಅಷ್ಟು ಸಂಸ್ಕೃತಿ, ಕಲೆ ಎಲ್ಲದ್ರೂ ರಿಲೇಟೆಡ್ ಅಷ್ಟು ವಸ್ತುಗಳನ್ನು, ಕರ್ನಾಟಕ ಹಂಪಿ ಕಲ್ಲಿನ ರಥ ಆಗಿರ್ಬೋದು, ರಾಜ್ಯ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಸೊ ಹೀಗೆ ನಮ್ಮ ರಾಜ್ಯದ ಬಗ್ಗೆ ಯಕ್ಷಗಾನ. ಸೊ ಹಾಗಾಗಿ ನಮ್ಮ ರಾಜ್ಯದ ಇಂಪಾರ್ಟೆಂಟ್ ವಸ್ತುಗಳು, ಭೂತಕೋಲ, ಈ ರೀತಿಯಾಗಿ ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ಜನಕ್ಕೆ ನಮ್ಮ ಸಂಸ್ಕೃತಿಯನ್ನ ತಿಳಿಸುವಂತ ಒಂದು ಪ್ರಯತ್ನ ನನ್ನದೇ ಆರ್ಟ್ ಅಲ್ಲಿ. ಇವೆಲ್ಲವೂ ಮಂಡಲ ಅಲ್ಲ, ಜೆಂಟ್ಯಾಂಗಲ್ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣ ಹಿಡಿದು ಇಂಟ್ರಿಕೇಟ್ ಪೆನ್ ಆರ್ಟ್ ಮಾಡ್ತೀವಿ, ಚಿಕ್ಕದಾಗಿ, ಅಂದ್ರೆ A4 ಸೈಜ್ ಶೀಟ್ ಅಲ್ಲೇ ಅಷ್ಟು ಚಿಕ್ಕದಾಗಿ ಕೂತು ತುಂಬಾ ಗಂಟೆಗಟ್ಟಲೆ ಇದಕ್ಕೊಂದೊಂದು ಈ ರೀತಿಯ ಒಂದೊಂದು ಆರ್ಟ್ ಮಾಡ್ಬೇಕು ಅಂತಂದ್ರೆ ನನಗೆ ಹೆಚ್ಚು ಕಮ್ಮಿ 8-10 ತಾಸು ಹಿಡಿಯುತ್ತೆ. ಸೊ ಆ ರೀತಿಯಾಗಿ ನಿಧಾನಕ್ಕೆ ಕುಳಿತು ಈ ರೀತಿಯಾಗಿ ಮಾಡ್ತೀನಿ. ಇನ್ನು ಅದು ಬಿಟ್ರೆ ಈಗ 1 ವರ್ಷದ ಕ್ಯಾಲೆಂಡರ್ ಅಲ್ಲಿ ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತ ಮಾಡಿದ್ದೆ. ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತಂದ್ರಾಗ ಭಾರತದಲ್ಲಿರುವಂತ ನೃತ್ಯ ಪ್ರಕಾರಗಳು ಎಷ್ಟು ಬಗೆ, ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ಅದ್ಭುತ. ನಮ್ಮ ಭಾರತ ಅನ್ನೋದು ಎಷ್ಟು ಡೈವರ್ಸ್ ಕಂಟ್ರಿ ಅಂತಂದ್ರೆ ಸಾಕಷ್ಟು ಬಗೆಯ ಕಲೆ ಇದೆ ನಮ್ಮಲ್ಲಿ. ಆದ್ರೆ ಎಲ್ಲರಿಗೂ ಎಲ್ಲದ್ರ ಪರಿಚಯ ಇರಲ್ಲ. ಅದೇ ಈ ರೀತಿಯ ನಾವು ಆರ್ಟ್ ಮೂಲಕ ಮಾಡಿದ್ರೆ, ಈ ಆರ್ಟ್ ಮೂಲಕನೇ ಜನಕ್ಕೆ ಸಾಕಷ್ಟು ಮಾಹಿತಿ ಹೋಗುತ್ತೆ. ಆಮೇಲೆ ನೋಡಲು ಕೂಡ ಕಣ್ಣಿಗೆ ಚಂದ, ಇದು ಇಟ್ಟಾಗ ಮನೆಯಲ್ಲಿ ಸುಂದರವಾಗಿ ಅನ್ಸುತ್ತೆ. ಸೊ ಹಾಗಾಗಿ ಅದೆಲ್ಲ ಪರ್ಪಸ್ ಇಂದ ಯಕ್ಷಗಾನ ನೋಡೋಕ್ ಸುಂದರವಾಗಿ ಇರೋದು ಅಷ್ಟೇ ಅಲ್ಲದೆ, ಯಾರ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅವ್ರು ಪ್ರಶ್ನೆ ಮಾಡ್ತಾರೆ, ಇದು ಯಾವ್ದು, ಯಾವ ಡ್ಯಾನ್ಸ್ ಫಾರ್ಮ್, ಇದೇನು, ಕಲ್ಲಿನ ರಥ ಯಾವ್ದು, ಎಲ್ಲಿದೆ, ಏನು ಅಂತ ಕೇಳಿದಾಗ ಅದರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ನಾಲೆಜ್ ಕೂಡ, ಮಾಹಿತಿ ಕೂಡ ಹೊರಗಡೆ ಬರುತ್ತೆ. ಹೌದು, ಈಗ ನಮ್ಮದೇ ಯಾವ್ದು ಸಂಸ್ಕೃತಿ, ನಾವು ನಿತ್ಯ ರಾಶಿಗಳನ್ನ ಬಗ್ಗೆ ಹೇಳ್ಬೇಕು ಅಂತಂದಾಗ, ಸೊ ಈ ರೀತಿಯಾಗಿ ಸಾಕಷ್ಟು ಬಗೆಯಲ್ಲಿ ಈ ವರ್ಷದ ಕ್ಯಾಲೆಂಡರ್ ನಾನು ನಂದು ಯೋಗಾಭ್ಯಾಸ ಮಾಡೋದಕ್ಕಾಗಿ ಯೋಗದ ಮೇಲೆ ಮಾಡಿದೀನಿ. ಅಷ್ಟು 12 ತಿಂಗಳುಗಳ ಚಿತ್ರಗಳು ಕೂಡ ಒಂದೊಂದು ಯೋಗ ಮತ್ತೆ ಅದರ ಪ್ರಯೋಜನ, ಉಪಯೋಗಗಳು. ಸೊ ಆ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ನಾನು ಒಂದು ಟಾಪಿಕ್ ಅನ್ನ ಇಟ್ಕೊಂಡು ಅದು ಇತರರಿಗೆ ಸಹಾಯ ಆಗ್ಬೇಕು, ಆ ರೀತಿಯಾಗಿ ಒಂದು ಪ್ರಯತ್ನ ಮಾಡ್ತಿದ್ದೀನಿ. ಕ್ಯಾಲೆಂಡರ್ ಅನ್ನೋದು ಬರೀ ದಿನ ಮತ್ತು ದಿನಾಂಕವನ್ನ ಹೇಳದೇನೆ ಉತ್ತಮವಾಗಿರ್ತಕ್ಕಂಥ ಸಂದೇಶಗಳನ್ನು ಕೂಡ ಸಾರಬೇಕು ಅನ್ನೋದು ನನ್ನದೊಂದು ಆಶಯ. ಇನ್ನು ಈ ರೀತಿಯಾಗಿ ಬುಕ್ ಮಾರ್ಕ್ಸ್ ಗಳು ಏನಾಗುತ್ತೆ, ನಾವು ಈ ಮಕ್ಕಳು ಸಾಮಾನ್ಯ ಪಾಪ ಮಕ್ಕಳಿಗೆ ಹೊರಗಡೆ ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ವಸ್ತುಗಳು ಕಣ್ಣಿಗೆ ಕಾಣುತ್ತೆ, ಅವ್ರಿಗೆ ಆಕರ್ಷಿತ ಆಗೋದು ಕೂಡ ಸಹಜ. ಸೊ ಅದು ಎಂತೆಂತದೋ ಪ್ಲಾಸ್ಟಿಕ್ ವಸ್ತುಗಳನ್ನ ಮತ್ತೊಂದು ಗಿಫ್ಟ್ ಐಟಮ್ ಗಳಾಗಿ ಬಳಸ್ಕೊತಾರೆ, ತಗೊಳ್ತಾರೆ, ಬೇರೆಯವ್ರಿಗೆ ಕೊಡ್ತಾರೆ, ಹಂಚಿಕೆ ಇರುತ್ತೆ, ವಿನಿಮಯ ಇರುತ್ತೆ. ಸೊ ಅದನ್ನೆಲ್ಲ ಅವರಿಗೆ ಕಡಿಮೆ ಮಾಡಬೇಕು, ಉತ್ತಮ ಜೀವನ ಶೈಲಿ ಇರ್ಬೇಕು ಅನ್ನೋದನ್ನ ತೋರ್ಸ್ಕೊಡೋದಕ್ಕಾಗಿ ನಾನು ಏನ್ ಮಾಡ್ತೀನಿ, ಎಲ್ಲವನ್ನು ಪರಿಸರ ಸ್ನೇಹಿಯಾಗಿ ಮಾತ್ರ ಇಟ್ಟಿದ್ದೀನಿ. ಅವಾಗ ಏನಾಗುತ್ತೆ, ಈಗ ನೋಡಿ ಇದೊಂದು ಬುಕ್ ಮಾರ್ಕ್ಗಳು, ಇವೆಲ್ಲ ಸುಂದರವಾದ
ಚಿತ್ರಗಳಿರುವಂತ ಬುಕ್ ಮಾರ್ಕ್ಗಳು. ಸೊ ಇದೇನಾಗುತ್ತೆ, ಈ ರೀತಿ ಅಂತ ಮಕ್ಕಳು ತಾವು ಕೂಡ ತಯಾರು ಮಾಡ್ಬೋದು, ಬೇರೆಯವರು ಕೂಡ ಕೊಡ್ಬೋದು, ಅಥವಾ ಇದೊಂದು ಉತ್ತಮ ಗಿಫ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಸೊ ಅಥವಾ ಯಾರೋ ಮಾಡೋದು ಪುಸ್ತಕ ಓದ್ತಿದ್ದಾರೆ, ಪುಸ್ತಕವನ್ನು ತಗೊಂತಾರೆ, ಓದ್ತಾರೆ, ಬಟ್ ಗಿಫ್ಟ್ ಮಾಡೋದಕ್ಕಿಂತ ಮಕ್ಕಳು ಇದನ್ನ ನೋಡಿದಾಗ ನಾನೂ ಮಾಡ್ಬೋದು, ಕಲಿಬೇಕು ಅಂತಕ್ಕಂಥ ಹಂಬಲನೂ ಕೂಡ ಇವುಗಳನ್ನ ನೋಡೋದ್ರ ಮುಖಾಂತರ ಅವ್ರಿಗೆ ಹೆಚ್ಚಿಗೆ ಕೂಡ ಆಗುತ್ತೆ. ಹೌದು, ಅಂದ್ರೆ ಆತ್ಮವಿಶ್ವಾಸ ಮಕ್ಕಳಿಗೆ ಏನಾಗುತ್ತೆ, ಈ ರೀತಿ ನಾನು ಮಾಡ್ಬೋದು, ನಾನು ಪ್ರಯತ್ನ ಮಾಡ್ತೀನಿ, ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ. ಪಾಪ ಇನ್ನೆಲ್ಲೋ ಟಿವಿ ಮುಂದ್ ಕುತ್ಕೊಂಡು ಕಾರ್ಟೂನ್ ಮತ್ತೊಂದ್ರಲ್ಲೋ ಮುಳುಗೋಗಕ್ಕಿಂತ ಮಕ್ಕಳಿಗೆ ಈ ತರದ್ ಇಂಟ್ರೊಡ್ಯೂಸ್ ಮಾಡಿದಾಗ ಅವ್ರು ತಾನು ಮಾಡ್ತೀನಿ ಅಂತ ಬರ್ತಾರೆ. ಸೊ ಹಾಗಾಗಿ ಅವರ ಸಮಯವೂ ಕೂಡ ಸದುಪಯೋಗ ಆಗುತ್ತೆ. ಅದು ಬಿಟ್ರೆ ಈಗ ನನ್ಗೆ ಈ ರೀತಿಯಾಗಿ ಇಲ್ಲೊಂದು ಚಿತ್ರ ಇದೆಯಲ್ಲ, ಈ ರೀತಿ ಕ್ಯಾನ್ವಾಸ್ ಆರ್ಟ್ಗಳು ಯಾವ್ದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಕೊಡ್ತಾರೆ, ನನ್ಗೆ ಈ ರೀತಿ ಚಿತ್ರದ ಮೇಲೆ ಮಾಡ್ಕೊಡ್ಬೋದಾ ನೀವು? ನಾನು ಈವರೆಗೂ ನೇಮ್ ಪ್ಲೇಟ್ಸ್ ಮಾಡಿದೀನಿ, ಒಂದು ಸುಮಾರಷ್ಟು 10 ನೇಮ್ ಪ್ಲೇಟ್ಸ್ ಗಳು, ಮನೆಗಳಿಗೆ ನೇಮ್ ಪ್ಲೇಟ್ಸ್ ಗಳು ಮಾಡಿದೀನಿ. ಆಮೇಲೆ ಈ ರೀತಿಯ ವಾಲ್ ಹ್ಯಾಂಗಿಂಗ್ಸ್ ಗಳು ಸರಿ ಸುಮಾರು ಒಂದು 50 ಮೇಲೆ ಮಾಡಿರ್ಬೋದು. ಈ ರೀತಿ 2 ಫೀಟ್ 3 ಫೀಟ್ ಅಥವಾ ಯಾವುದೇ ಸೈಜು, ಗ್ರಾಹಕರು ಯಾವ ಸೈಜ್ ಕೇಳ್ತಾರೋ ಅಥವಾ ಯಾವ ರೀತಿಯ ಮಾದರಿಯಲ್ಲಿ ಚಿತ್ರವನ್ನು ಕೇಳ್ತಾರೋ ಅವುಗಳನ್ನ ನಾನು ಪೇಂಟ್ಗಳು, ನಂದು ಕ್ಲಾತ್ ಮೇಲೆ ಪೇಂಟ್ ಮಾಡ್ತೀನಿ, ನಾನು ಕ್ಯಾನ್ವಾಸ್ ಕ್ಲಾತ್ ಮೇಲೆ ಪೇಂಟ್ ಮಾಡ್ತೀನಿ, ಪೇಪರ್ ಮೇಲೆ ಮಾಡ್ತೀನಿ. ಸೊ ಬೇರೆ ಬೇರೆ ಪೆನ್ ಆರ್ಟ್ ಗಳನ್ನು ಮಾಡ್ತೀನಿ. ಆಮೇಲೆ ನನ್ನದೇ ಆದ ಪ್ರಾಡಕ್ಟ್ಸ್ ಗಳು, ಅಂದ್ರೆ ನಾನು ಮಾಡಿರುವಂತ ಚಿತ್ರಗಳು ಒಂದು ರೀತಿ ಬಳಕೆ ಆಗ್ಲಿ ಅಂತ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳು, ನಮ್ಮ ಮಗ್ಗಳು, ಮಂಡಲ ಮಗ್ಸು ಅಥವಾ ಟೀ ಶರ್ಟ್ಗಳು ಮೇಲೆ ಪ್ರಿಂಟ್ ಆಗಿದೆ. ಜೊತೆಗೆ ನಾನು ಪ್ಲಾಸ್ಟಿಕ್ ಹೆಚ್ಚು ಬಳಕೆ ಮಾಡದ ಪರಿಸರ ಸ್ನೇಹಿ ವಸ್ತುಗಳನ್ನ ಪ್ರಮೋಟ್ ಮಾಡುವಂತ ವ್ಯಕ್ತಿ ಆಗಿದ್ದಕ್ಕಾಗಿ ಇದು ನನ್ನ ಟೋಟ್ ಬ್ಯಾಗ್, ಇದು ನನ್ನ ವ್ಯಾನಿಟಿ ಬ್ಯಾಗ್. ಸೊ ಹಾಗಾಗಿ ಇದನ್ನೇ ನಾನು ಬಳಸ್ತೀನಿ. ಇದರಲ್ಲಿ ಕೂಡ ನನ್ನ ಮಂಡಲ ಚಿತ್ರ ಪ್ರಿಂಟ್ ಆಗಿದೆ, ಕ್ಯಾನ್ವಾಸ್ ಬ್ಯಾಗ್ ಇದು. ಇದನ್ನ ತುಂಬಾ ನಾನು ಹೆಮ್ಮೆಯಿಂದ ತಗೊಂಡೋಗ್ತೀನಿ. ನಾನು ಯಾವ್ದೇ ರೀತಿ ಪ್ಲಾಸ್ಟಿಕ್ ಬಳಸ್ತಿಲ್ಲ ಅನ್ನೋ ಖುಷಿ, ಅಂದ್ರೆ ಅದನ್ನ ನಾನು ಎಕ್ಸಿಬಿಟ್ ಮಾಡಕ್ಕಾಗಿ, ಪ್ರಮೋಟ್ ಮಾಡಕ್ಕಾಗಿ ಈ ಬ್ಯಾಗ್ ಅನ್ನ ಬಳಕೆ ಮಾಡ್ತೀನಿ. ಸೊ ಈ ರೀತಿಯಾಗಿ ನಾವು ಒಂದೊಂದು ಹಂತ, ಅಂದ್ರೆ ನಾನು ಹೇಳಿದ್ನಲ್ಲ, ಆರ್ಟ್ ಅನ್ನೋದು, ಚಿತ್ರಕಲೆ ಅನ್ನೋದು ಕೇವಲ ಕಣ್ಣಿಗೆ ಚಂದ ಅಂತಲ್ಲ, ಅದು ಸಾಕಷ್ಟು ಬದಲಾವಣೆ ಕೂಡ ತರುತ್ತೆ, ಅದು ರೂಪಾಂತರ ಮಾಡತ್ತೆ. ನಾವು ಹೇಗೆ ತಗೊಳ್ಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರ್ಬೇಕಷ್ಟೇ. ಹಾಗೆ ನೀವೆಲ್ಲ ಹೇಳ್ತಾ ಇದ್ರಿ, ಬಟ್ ಇದೆಲ್ಲ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ವೀಕ್ಷಕರು ಎಷ್ಟು ಅನ್ಕೊಂತಿರ್ಬೋದು, ವಿಡಿಯೋ ತೋರಿಸ್ಬಿಟ್ಟು ಸುಮ್ನೆ ಆಗ್ತಾರೆ. ಬಟ್ ನಮ್ ವೀಕ್ಷಕರು ಇವುಗಳನ್ನ ಕೊಂಡ್ಕೋಬೇಕಾದ್ರೆ ಹೆಂಗ್ ಕೊಂಡ್ಕೊಳ್ಳೋದು? ನಿಮ್ದು ಯಾವ್ದಾದ್ರು ವೆಬ್ಸೈಟ್ ಇದೆಯಾ, ಅಥವಾ ಯಾವ ರೀತಿ ನಿಮ್ಮಿಂದ ಈ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೇಕು ನಮ್ ವೀಕ್ಷಕರು? ಸೊ ಈಗ ನನ್ನ ವಸ್ತುಗಳು ಸದ್ಯಕ್ಕೆ ನಾನು ಏನ್ ಮಾಡ್ತಿದ್ದೀನಿ, ನಾನಂದ್ರೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಮಗಳ ಅಮ್ಮ ಆಗಿ, ಅಂದ್ರೆ ಸಾಕಷ್ಟು ವಿಷಯ, ಅಂದ್ರೆ ಬೇರೆ ಬೇರೆ ಕಡೆ ನನ್ನ ರೋಲ್ಗಳು ಇರುವುದಕ್ಕಾಗಿ ನಾನು ಇದನ್ನ ಫುಲ್ ಟೈಮ್ ಆರ್ಟಿಸ್ಟ್ ಆಗಿ ನಾನು ಇನ್ನು ನನ್ನನ್ನು ನಾನೇ ತೊಡಗಿಸ್ಕೊಂಡಿಲ್ಲ. ಆದ್ರೆ ನನಗೆ ಸಮಯಾವಕಾಶ ಆದಾಗಲೆಲ್ಲ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ವೀಕ್ಷಕರು ಏನ್ ಮಾಡ್ಬೋದು, ನನ್ನದೇ ಆದ ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅವೆರಡೂ ಕಡೆಗೂ ನಾನು ನನ್ನ ಆರ್ಟ್ ಗಳನ್ನ ಎಕ್ಸಿಬಿಟ್ ಮಾಡ್ತಾ ಇದ್ದೀನಿ, ಈವರೆಗೂ ಹಾಕ್ತಾ ಬರ್ತಾ ಇದ್ದೀನಿ. ಜೊತೆಗೆ ಈಗ ನಾನು ಸಾಕಷ್ಟು ಚಿತ್ರಸಂತೆ, ನಮ್ಮ ಕರ್ನಾಟಕದಲ್ಲಿ ಚಿತ್ರಕಲಾ ಪರಿಷತ್ತಿನ ಚಿತ್ರಸಂತೆ, ಆಮೇಲೆ ಸಾಕಷ್ಟು ಆರ್ಟ್ಸ್ ಆಫ್ ಮಂತ್ರ, ಸುಮಾರಷ್ಟು ಈವರೆಗೆ ಒಂದು 7-8 ಕಡೆ ನಾನು ಚಿತ್ರಕಲಾ ಪ್ರದರ್ಶನವನ್ನ ನೀಡಿದ್ದೀನಿ. ಹಾಗೆ ನಾವು ಬೇರೆ ಬೇರೆ ಕಡೆ ಹೋದಾಗಲೂ ಕೂಡ ಕಾಂಟ್ಯಾಕ್ಟ್ ಸಿಗುತ್ತೆ. ಇಲ್ಲವಾದಲ್ಲಿ ನನ್ನ ಪೇಜ್ಗಳಿದೆ, ನನ್ನ ಫೋನ್ ನಂಬರ್ ಸಿಗುತ್ತೆ. ಸೊ ಆ ಮೂಲಕ ಏನ್ ಮಾಡ್ಬೋದು, ಯಾರಿಗೆ ಎಕೋ ಫ್ರೆಂಡ್ಲಿ ವಸ್ತುಗಳು ಉಡುಗೊರೆಯಾಗಿ ಕೊಡ್ಬೇಕು ಅನ್ನೋ ಮನ್ಸಿದ್ರೆ, ಅಥವಾ ತಮ್ಮ ಮನೆಗೇನೆ ಯಾವ್ದಾದ್ರು ಒಳ್ಳೆ ಸುಂದರ ಅಲಂಕಾರಿಕ ವಸ್ತು ಆಗ್ಲಿ, ಅಥವಾ ಈ ರೀತಿಯ ಒಂದು, ಈಗ ನೀವು ಆರ್ಟ್ ಅಂತ ತಗೊಂಡಾಗ, ವಾಚ್ ಬಗ್ಗೆ ನಾನು ವಾಲ್ ಕ್ಲಾಕ್ ಬಗ್ಗೆ ಕೇಳ್ಬೇಕು ಅನ್ಕೊಂತ ಇದ್ದೆ. ಆರ್ಟ್ ಬಗ್ಗೆ ಬಂದಾಗ ಅದು ಎಷ್ಟು ಬಗೆಯಲ್ಲಿ, ಎಷ್ಟು ರೂಪದಲ್ಲಿ ಕೂಡ ನಾವು ತಗೊಬಹುದು. ಇದೊಂದು ನನ್ನ ಒಂದು ವಾಲ್ ಆರ್ಟ್, ಅಂದ್ರೆ ಈ ರೀತಿಯ ಕ್ಲಾಕ್ ಗಳನ್ನು ನಾನು ಈವರೆಗೆ 10 ಮಾಡಿದೀನಿ. ಅಂದ್ರೆ ಯಾವುದೇ ಪ್ರಾಡಕ್ಟ್ ಗಳನ್ನ ಅವ್ರು ನೋಡಿ ಕೇಳಿ ಮಾಡಿದ್ರೆ ನಾನು ಅದಕ್ಕೆ ತಕ್ಕಂತೆ ಸ್ವಲ್ಪ ಸಮಯಾವಕಾಶ ತೆಗೆದುಕೊಂಡು ಮಾಡಿ ಕೊಡಬಲ್ಲೆ. ಹಾಗೆ ಕಾರ್ಯಕ್ರಮಗಳಿಗೆ, ಅಂದ್ರೆ ಈಗ ಯಾವ್ದಾದ್ರು ಮನೇಲಿ ಫಂಕ್ಷನ್ ಗಳಾಗ್ತಾ ಇದೆ, ಅವಾಗ ರಿಟರ್ನ್ ಗಿಫ್ಟ್ ಅಂತ ಕೊಡೋದು. ಈಗೊಂದು ರಿಟರ್ನ್ ಗಿಫ್ಟ್ ಗಳ ಕಾಲ, ಪ್ರತಿಯೊಬ್ರು ಕೂಡ ಬಂದವರಿಗೆ ಒಂದು ವಾಪಸ್ ಕೊಟ್ಟು ಕಳಿಸ್ಬೇಕು, ಊಟ ಹಾಕೋದ್ರ ಜೊತೆಗೆ ಏನಾದ್ರು ಒಂದು ಕೊಟ್ಟು ಕಳಿಸ್ಬೇಕು ಅನ್ನೋದು ಮುಂಚಿಂದ ನಡ್ಕೊಂಡು ಬಂದಿರೋ ಒಂದು ಆಚಾರ. ಅದಕ್ಕೆ ಈಗೀಗ ಟ್ರೆಂಡ್ ಹೆಚ್ಚಾಗಿದೆ. ಟ್ರೆಂಡ್ ಹೆಚ್ಚಾದಾಗ ಜನ ಏನ್ ಮಾಡ್ತಿದ್ದಾರೆ, ಈಗೆಲ್ಲ ಸುಮ್ನೆ ಏನೋ ಮತ್ತೊಂದು ಪ್ಲಾಸ್ಟಿಕ್ ಈ ತರ ಕೊಡೋದಕ್ಕಿಂತ ಪುಟ್ಟ ಪುಟ್ಟ ಯಾವ್ದಾದ್ರು ಮಂಡಲ ಪ್ರಾಡಕ್ಟ್ಸ್ ಗಳು, ಯಾಕಂದ್ರೆ ಅದು ಶುಭ, ಅದು ಮಂಡಲನೇ ಶುಭದ ಸಂಕೇತ. ಅದನ್ನ ಕೊಡುವಂತಹದ್ದು ಯಾವುದೇ ವಸ್ತುಗಳನ್ನು ಕೂಡ ತಮ್ಮ ಬಜೆಟ್ಗೆ ಅನುಕೂಲಕರವಾಗಿ ಚೂಸ್ ಮಾಡ್ಕೋತಾರೆ. ಸಾಕಷ್ಟು ನನ್ನ ಹತ್ರ ರಿಟರ್ನ್ ಗಿಫ್ಟ್ ಗಳಿಗಾಗಿ ಸಾಕಷ್ಟು ತಗೊಳ್ತಾರೆ. ಸೊ ಹೀಗೆ ಸಾಕಷ್ಟು ವಸ್ತುಗಳಿದೆ, ನೋಡಬಹುದು. ವೆಬ್ ಪೇಜ್ ನೋಡ್ಬಿಟ್ಟು, ನನ್ನ ಫೇಸ್ಬುಕ್ ಪೇಜು, ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಬಿಟ್ಟು ಆಯ್ಕೆ ಮಾಡ್ಕೊಂಡ್ರೆ ನಾನ್ ಮಾಡ್ಕೊಡ್ತೀನಿ. ವೀಕ್ಷಕರೇ, ನಾನು ಅಕ್ಕನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇರೋರು
ಕರೆ ಮಾಡಿ ಅವ್ರಿಗೆ ನಿಮ್ಮ ಆರ್ಡರ್ಗಳನ್ನ ಕೊಟ್ಟು ಈ ತರದ ಉತ್ತಮವಾಗಿರ್ತಕ್ಕಂಥ ಶುಭದಾಯಕವಾಗಿರ್ತಕ್ಕಂಥ ಮಂಡಲದ ಆರ್ಟ್ಗಳನ್ನ ನೀವು ಕೂಡ ತರಿಸ್ಕೋಬಹುದು. ಅಕ್ಕ ನೀವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ನೀವು ಒಂದು ಆರ್ಟ್ ಮಾಡಕ್ಕೆ ನೀವು ಹೇಳ್ದಂಗೆ ಒಂದು ಚಿತ್ರದಲ್ಲಿ ಯಾವ್ದು ಹೇಳಿದ್ರಿ 8 to 10 hours ಬೇಕು ಅಂತ. ಒಬ್ಬ ಇಂಜಿನಿಯರ್ ಆಗಿ, ಒಬ್ಬ ಗೃಹಿಣಿಯಾಗಿ, ಒಬ್ಬ ತಾಯಿಯಾಗಿ 10 hour ಆರ್ಟ್ ನ ಹೆಂಗೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ನೋಡಿ, ಇದು ತಿರ್ಗಾ ಮತ್ತೆ ವಾಪಸ್ ಈಗ ಆರ್ಟ್ ಇಂದನೇ ನನಗೆ ಮತ್ತೆ ಸ್ಫೂರ್ತಿ ಅಂತ ಅನ್ಬೋದು. ಯಾಕಂದ್ರೆ ಆರ್ಟ್ ಒಳಗೆ ನಾನು ಇನ್ವಾಲ್ವ್ ಆದಷ್ಟು ಕೂಡ ನನಗೆ ಹೊರ ಜಗತ್ತಿನ ನಕಾರಾತ್ಮಕ ವಿಷಯಗಳು ಕಡಿಮೆ ಆಗೋಗುತ್ತೆ. ನಾನು ಟಿವಿ ಹೆಚ್ಚು ನೋಡೋದಿಲ್ಲ, ಅಥವಾ ನನಗೆ ನನ್ನ ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗ್ ಆಗ್ಲಿ ಅದು ನಾನು ನನ್ನ ಲಿಮಿಟ್ ಅಲ್ಲಿ ಇರುತ್ತೆ, ನನಗೆ ಗೊತ್ತಿರುತ್ತೆ ಯಾವ ಉದ್ದೇಶಕ್ಕೆ ನಾನು ಮಾಡ್ತಿರ್ತೀನಿ ಅಂತ. ಹಾಗಾಗಿ ನನ್ನ ಆಫೀಸ್ ಕೆಲಸಗಳನ್ನ ಅದ್ರ ಕೆಲಸದ ಸಮಯದಲ್ಲಿ ಕಟ್ಟುನಿಟ್ಟಾಗಿ ಮಾಡಿ ಮುಗಿಸ್ಕೊಳ್ತೀನಿ. ಮತ್ತೆ ಶನಿವಾರ ಭಾನುವಾರಗಳು ಈಗ ಆರ್ಟ್ ಅನ್ನ ನಾನು ವರ್ಕ್ಶಾಪ್ ತಗೊಳ್ತೀನಿ ಅಂತ ಹೇಳಿದೆ. ಸೊ ಹೆಂಗಸರಿಗೆ ಅಥವಾ ಮಕ್ಕಳಿಗೆ ಎಲ್ಲ ಕೂಡ ನಾನು ವರ್ಕ್ಶಾಪ್ ಗಳನ್ನ ಆನ್ಲೈನ್ ಮೋಡ್ ಅಲ್ಲಿ ನಾನು ವರ್ಕ್ಶಾಪ್ ಗಳನ್ನ ತಗೊಳ್ತಾ ಇದ್ದೀನಿ. ಎಸ್, ಈಗ ವರ್ಕ್ಶಾಪ್ ನೀವು ತಗೊಂತೀನಿ ಅಂತ ಹೇಳಿದ್ರಿ, ಅದಕ್ಕೆ ನಮ್ಮ ವೀಕ್ಷಕರಲ್ಲಿ ಯಾರೋ ಒಬ್ರು ಜಾಯ್ನ್ ಆಗ್ಬೇಕು, ಹೆಂಗ್ ಜಾಯ್ನ್ ಆಗ್ಬೇಕು? ನಿಮ್ಮದೇ ಆಗಿರ್ತಕ್ಕಂಥ ಯಾವ್ದಾದ್ರು ಕ್ಲಾಸಸ್ ಇದೆಯಾ ಅಥವಾ ತರಗತಿಗಳನ್ನ ನೀವು ಹೊರಗಡೆ ತಗೊಂತೀರಾ, ಬರೀ ಆನ್ಲೈನ್ ಅಲ್ಲಿ ಮಾತ್ರ ಹೇಳ್ಕೊಡ್ತೀರಾ, ಯಾವ ರೀತಿ ಇದೆ? ನಾನಂದ್ರೆ ನಂದು 2 ಬಗೆ ಇದೆ. ಒಂದು ಆನ್ಲೈನ್, ಅಂದ್ರೆ ನಾನು ಈಗ ಶನಿವಾರ ಭಾನುವಾರಗಳನ್ನ ಯುಟಿಲೈಸ್ ಮಾಡ್ಕೊಳ್ಳೋದು ನಂದು. ಹಾಗಾಗಿ ಝೂಮ್ ಸೆಷನ್ ಅಥವಾ ಗೂಗಲ್ ಮೀಟ್ ಸೆಷನ್ ಮೂಲಕ ಶನಿವಾರ, ಅಂದ್ರೆ ಇದು ಮಂಡಲದ್ದು ಒಂದು ಬೇಸಿಕ್ ಕಲಿಬೇಕು. ಅಂದ್ರೆ ಒಂದು ಸರ್ಕಲ್ ಹಾಕಿ ಪ್ಯಾಟರ್ನ್ ಹಾಕಿ ಒಂದು ಬಣ್ಣಗಳನ್ನ ತುಂಬುವಷ್ಟು ನಾನು ಕಲಿಕೆ ಮಾಡ್ಕೊಡ್ಬೇಕು ಅಂದ್ರೆ ನನಗೆ 1 ಗಂಟೆ 2 ಸೆಷನ್ ಬೇಕಾಗತ್ತೆ. 1 ತಾಸು ಅಥವಾ 1.5 ತಾಸಿನ 2 ಸೆಷನ್ ಬೇಕಾಗುತ್ತೆ. ಸೊ ಸಾಮಾನ್ಯ ವರ್ಕ್ಶಾಪ್ ಕಾಲ್ ಮಾಡಿದೆ ಅಂದ್ರೆ ಶನಿವಾರ ಮತ್ತೆ ಭಾನುವಾರಗಳ 1.5 ತಾಸಿನ ಸೆಷನ್ ಗಳನ್ನ ಸಂಪೂರ್ಣ ಒಂದು ಪ್ಯಾಕೇಜ್ ರೀತಿಯಾಗಿ ಕಾಲ್ ಮಾಡ್ತೀನಿ. ಸೊ ಆಗೀಗ ನಾ ಮಾಡ್ತಾ ಇರ್ತೀನಿ, ನನ್ನ ಅನುಕೂಲ ಬಿಡುವಿನ ಸಮಯ ನೋಡ್ಕೊಂಡು ನಾನು ಏನ್ ಮಾಡ್ತೀನಿ, ಯಾವ್ಯಾವ ವರ್ಕ್ಶಾಪ್ ಅಥವಾ ಈ ಕೆಲವೊಂದು ಹಬ್ಬ ಹರಿದಿನಗಳು ಬರುತ್ತೆ, ಆ ಸಮಯದಲ್ಲಿ ಏನ್ ಮಾಡ್ತೀನಿ, ಜನಗಳಿಗೆ ಹಬ್ಬವನ್ನ ಎಷ್ಟು ಸುಂದರವಾಗಿ ಸೆಲೆಬ್ರೇಟ್ ಮಾಡ್ಬೋದು ಆ ಕಾನ್ಸೆಪ್ಟ್ ಅಲ್ಲೇ. ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇದ್ರೆ ಕೃಷ್ಣ ಆರ್ಟ್ ಜೊತೆಗೆ ಮಂಡಲ ಮಾಡೋದು, ಅಥವಾ ಮಕ್ಕಳಿಗೆ ಅವ್ರದ್ದು ಇಂಡಿಪೆಂಡೆನ್ಸ್ ಡೇ ಬಂತು, ಒಂದು ಕ್ರಿಯೇಟಿವ್ ವೇ ಆಫ್, ಅಥವಾ ಹೋಳಿ ಹಬ್ಬ ಬಣ್ಣಗಳ ಮೂಲಕ ಹೆಂಗ್ ಪ್ಲೇ ಮಾಡ್ಬೇಕು, ಅದನ್ನೆಲ್ಲ ಈ ಮಂಡಲ ಮೂಲಕ ನಾನು ಆ ರೀತಿ ಕಾನ್ಸೆಪ್ಟ್ ವೈಸ್ ನಾನು ಒಂದೊಂದು ವರ್ಕ್ಶಾಪ್ ಗಳನ್ನ ಕಾಲ್ ಮಾಡ್ತೀನಿ. ಮಾಡಿದಾಗ ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೌನ್ಸ್ ಮಾಡ್ತೀನಿ ಇನ್ ಅಡ್ವಾನ್ಸ್, ಒಂದು ವಾರ ಮುಂಚೆನೋ ಅಥವಾ ಒಂದು 10 ದಿನಗಳ ಮುಂಚೆ ಈ ರೀತಿಯಾಗಿ ನಾನು ವರ್ಕ್ಶಾಪ್ ಮಾಡ್ತೀನಿ ಅನ್ನೋದನ್ನ ಕಾಲ್ ಮಾಡಿರ್ತೀನಿ. ಅದು ಬಿಟ್ಟು ನನ್ನದೇ ಆದ ಒಂದಷ್ಟು ಸೋಷಿಯಲ್ ಸರ್ವಿಸ್ ಇದೆ. ಅಂದ್ರೆ ಹ್ಯಾಪಿ ಸೆಷನ್ಸ್ ಅಂತ ಕಾಲ್ ಮಾಡ್ತೀನಿ. ಯಾವಾಗ ನನಗೆ ಮನಸ್ಸಿಗೆ ಓಕೆ ಈಗ ಸ್ವಲ್ಪ ಜನಕ್ಕೆ ಹೇಳ್ಕೊಡ್ಬೇಕು ಅಂದ್ರೆ, ಆರ್ಟ್ ಕಲ್ತಷ್ಟು ಕೂಡ ಮಕ್ಕಳಿಗೆಲ್ಲ ಸ್ಟ್ರೆಸ್ ಫ್ರೀ ಆರ್ಟ್ ಇದು. ಮತ್ತೆ ಮಕ್ಕಳು ಹೆಚ್ಚು ಟಿವಿ ಒಳಗಡೆ ಅಡಿಕ್ಟೆಡ್ ಆಗದೆ ಇದ್ದಂಗೆ ಆರ್ಟ್ ಗಳನ್ನ ಅವ್ರು ತಗೊಂಡಾಗ ಅವರು ಡೈವರ್ಟ್ ಆಗ್ತಾರೆ, ಕ್ರಿಯೇಟಿವಿಟಿ ಬರುತ್ತೆ ಅಂತ ಹೇಳ್ಬಿಟ್ಟು ಹ್ಯಾಪಿ ಸೆಷನ್ಸ್ ಅಂತ ಮಾಡ್ತೀನಿ. ಅವುಗಳು ಸಂಪೂರ್ಣ ಉಚಿತ ಇರುತ್ತೆ, ಅದಕ್ಕೆ ನಾನು ಯಾವ್ದೇ ತರದ ಚಾರ್ಜ್ ಗಳನ್ನ ಮಾಡೋದಿಲ್ಲ. ಅನುಕೂಲ ಆದಾಗೆಲ್ಲ ಅದನ್ನು ಕೂಡ ಅಷ್ಟೇ 1 ವಾರ ಮುಂಚೆ ಕಾಲ್ ಮಾಡಿ ಹೇಳಿರ್ತೀನಿ, ಹ್ಯಾಪಿ ಸೆಷನ್ಸ್ ಕಾಲ್ ಮಾಡ್ತಿದ್ದೀನಿ, ಯಾರು ಕೂಡ ಇದಕ್ಕೆ ಜಾಯ್ನ್ ಆಗ್ಬೋದು ಅಂತ ಬರೀತೀನಿ. ಅವಾಗ ಆನ್ಲೈನ್ ಮೋಡಲ್ಲಿ ಆಗುತ್ತೆ. ಅದು ಬಿಟ್ಟು ಎಲ್ಲಿಯಾದ್ರೂ ಕೆಲವೊಂದು ಸ್ಟುಡಿಯೋ ಅಂದ್ರೆ ಪರ್ಸನಲ್ ಸ್ಟುಡಿಯೋ, ನಾನು ಮನೆಯಲ್ಲೇ ಕೂಡ ಕೆಲವೊಬ್ರು ಇದನ್ನ ಹೀಲಿಂಗ್ ಆಗಿ ತಗೊಳ್ತಾರೆ, ಚಿಕಿತ್ಸಕ ಕಲೆ. ಮಂಡಲ ಅನ್ನೋದು ಒಂದು ಚಿಕಿತ್ಸಕ ಕಲೆ. ಅಂದ್ರೆ ಇದು ವೈದ್ಯಕೀಯ ಫೀಲ್ಡ್ ಅಲ್ಲೂ ಇದೆ, ಈಗಾಗಲೇ ಮೆಡಿಕಲ್ ಫೀಲ್ಡ್ ಅಲ್ಲೂ ಕೂಡ ಪೇಷಂಟ್ಸ್ ಗಳಿಗೆ ಅಂದ್ರೆ ಹೆಚ್ಚೆಚ್ಚು ಅವರು ಆಕ್ಟಿವ್ ಆಗ್ಲಿಕ್ಕೆ, ಅವರ ಬ್ರೈನ್ ಆಕ್ಟಿವ್ ಆಗ್ಲಿಕ್ಕೆ, ಅಥವಾ ಕೆಲವೊಬ್ಬರಿಗೆ ಕೈಗಳದ್ದು ಹೆಚ್ಚು ಬಲ ಇರೋದಿಲ್ಲ, ಆ ರೀತಿಯ ಜನಗಳಿಗೆ ಹೆಚ್ಚು ಮೋಟಿವೇಶನ್ ಸಿಗ್ಲಿ, ಒಂದು ರೀತಿಯ ಥೆರಪಿಯಾಗಿ ಈ ಆರ್ಟ್ ಅನ್ನ ಬಳಸ್ತಾರೆ. ಸೊ ಹಾಗೆ 1 ಕಡೆ 2 ಕಡೆ ನಾನು 1-2 ಪೇಷಂಟ್ ಗಳಿಗೆ ಕಲಿಸ್ಲಿಕ್ಕೆ ಕೂಡ ಹೋಗಿದ್ದೆ. ಇನ್ನು ಪರ್ಸನಲ್ ಅಂದ್ರೆ ಹೋಮ್ ಸ್ಟುಡಿಯೋ 1 to 1 ಕಲ್ಸ್ಕೊಡ್ತೀನಿ. ಅದಾದ್ರೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇರುತ್ತೆ. ಅವರು ನನ್ನ ಬಳಿ 6 ತಿಂಗಳುಗಳ ಕಾಲ ಕಲ್ತಿದ್ದು ಇದೆ. ಅಂದ್ರೆ ಒಬ್ರು ಸ್ಟೂಡೆಂಟ್ ಬಂದು ನಮ್ಮ ಸಮಯದ ಸದುಪಯೋಗ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಒಂದು 6 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಒನ್ ಆಫ್ಟರ್ ದಿ ಅದರ್ ಕಲ್ತಿದ್ದು ಇದೆ. ಕೆಲವೊಂದು ಸ್ಕೂಲ್ಗಳಿಗೆ ಹೋಗ್ತೀನಿ, ಸ್ಕೂಲ್ಗಳಿಗೆ ಮಕ್ಕಳಿಗೆ ಕಲ್ಸಿ ಬರ್ತೀವಿ. ನಮ್ಮ ಕಂಪನಿ ಕಡೆಯಿಂದನೇ ನಾವು ಸಾಕಷ್ಟು ಕಡೆಗೆ ಈ ರೀತಿ ಪ್ರೋಗ್ರಾಮ್ಗಳಿಗೆ ಹೋಗಿದ್ದೀವಿ, ಮಾಡಿದೀನಿ. ಅಕ್ಕ, ಇದ್ರೆಲ್ಲದರ ನಡುವೆ ನಿಮ್ಮಲ್ಲೂ ಕೂಡ ಒಬ್ಬ ಬರಹಗಾರ್ತಿ ಇದ್ದಾಳೆ. ದಿನಪತ್ರಿಕೆಗಳಿಗೆ ಕಾಲಮ್ಸ್ ಗಳನ್ನ ಬರೀತೀರಾ, ಮಾಸಪತ್ರಿಕೆಗಳಿಗೆ ಕಾಲಮ್ಸ್ ಗಳನ್ನ ಬರೀತೀರಾ. ಇದ್ರೆಲ್ಲದರ ನಡುವೆ ಅದರ ಆಸಕ್ತಿ ಹೆಂಗ್ ಬಂತು, ಅದರಲ್ಲಿ ನೀವ್ ಹೆಂಗ್ ಇನ್ವಾಲ್ವ್ ಆದ್ರಿ? ದಿನಪತ್ರಿಕೆಗಳಿಗೆ ಕಾಲಮ್ಸ್ ಬರೆಯೋದಂದ್ರೆ ಇಟ್ಸ್ ನಾಟ್ ಈಸಿ ಟಾಸ್ಕ್. ಯಾರಿಗೊಬ್ರು ನಾನ್ ಬರ್ದಿರೋದು ದಿನಪತ್ರಿಕೆ ಹಾಕಿ ಅಂದ್ರೆ ಯಾರು ಕೊಡಲ್ಲ. ಬಟ್ ನಿಮ್ಮಲ್ಲಿ ಆ ಉತ್ತಮವಾಗಿರ್ತಕ್ಕಂಥ ಬರಹದ ಕಲೆ, ಈ ಕಲೆ ಜೊತೆಗೆ ಬರಹದ ಕಲೆ ಬಂದಿದೆ ಯಾವಾಗ? ಬರಹದ ಕಲೆ ಅಂತಂದ್ರೆ, ನನ್ನ ತಂದೆ ಅವರು ಸಾಗರ ಊರಿನಲ್ಲಿ ಕೃಷಿಕನ ಮಗನಾಗಿ ಹುಟ್ಟಿದವರು. ಹಾಗಾಗಿ ಒಂದು ರೀತಿಯ ಪರಿಸರದ್ದು ಪ್ರೇಮ ಆಗ್ಲಿ ಅಥವಾ ಕನ್ಸರ್ನ್ ಆಗ್ಲಿ,
ಹಾಗೆ ಜೊತೆಗೆ ಶಿಕ್ಷಣಾಧಿಕಾರಿಯಾಗಿ ಅವ್ರು ಏನ್ ಮಾಡ್ತಿದ್ರು, ಅವರು ತಮ್ಮ ವಿಚಾರಗಳನ್ನ ಹೇಳಲಿಕ್ಕಾಗಿ ಒಂದಷ್ಟು ಬರವಣಿಗೆಯನ್ನ ಮಾಡ್ತಿದ್ರು ಮುಂಚೆ. ಹಾಗಾಗಿ ಅವರು ಮಾಡೋದನ್ನ ಇನ್ಸ್ಪೈರ್ ಆಗಿ ಕೂಡ ನಾವು ಒಂದಷ್ಟು ಬರ್ಲಿಕ್ಕೆ, ನಾನು ಮತ್ತೆ ನನ್ನ ಅಕ್ಕ ಬರ್ಲಿಕ್ಕೆ ಶುರು ಮಾಡಿದ್ವಿ. ಜೊತೆಗೆ ಪುಸ್ತಕ ಓದ್ಲಿಕ್ಕೆ ತುಂಬಾ ಇಷ್ಟ ನಂಗೆ. ಸೊ ಪುಸ್ತಕಗಳನ್ನ ಓದ್ತಾ ಇರ್ತೀವಿ. ಓದಿದಾಗ ಅದು ಆ ಬರವಣಿಗೆ ಅನ್ನೋದು ಮಾತ್ರ ನಮ್ಮದೇ ಯೋಚನೆಗಳು ಅಥವಾ ನಮ್ಮದೇ ಅಭಿಪ್ರಾಯಗಳು ಆಗ್ಲಿ, ನಮ್ಮದೇ ಫೀಲಿಂಗ್ಸ್ ಆಗ್ಲಿ, ಅನುಭವಗಳು. ಮತ್ತೊಂದು, ನಾನು ಪ್ರವಾಸ ಹೋಗ್ತೀನಿ, ಅನುಭವ ಲೇಖನ ಬರೀತೀನಿ. ಸೊ ಅವೆಲ್ಲನೂ ಅಕ್ಷರ ರೂಪದಲ್ಲಿ ತರೋಣ ಅನ್ನೋದು ನನ್ನ ಸ್ವಂತ ಆಸಕ್ತಿ ಇತ್ತು. ಬ್ಲಾಗ್ ಅಲ್ಲಿ ಬರೀತೀನಿ. ನಾನು ಶುರು ಮಾಡಿದ್ದು ಬ್ಲಾಗ್ ಅಲ್ಲಿ. ನಾನು ನೀವ್ ಹೇಳ್ದಾಗೆ ನಾನೊಂದು ಆರ್ಟಿಕಲ್ ಬರ್ದೆ ನಂದು ಹಾಕಿ ಅಂತಂದ್ರೆ ಯಾರು ಹಾಕ್ತಾರೆ? ಹಾಕಲ್ಲ. ಹಾಗಾಗಿ ನಾನೊಂದೇ ಬ್ಲಾಗ್ ಇದೆ. ಕಳೆದ ಒಂದು 7-8 ವರ್ಷದಿಂದ ನಾನು ಬ್ಲಾಗ್ ಬರೀತಾ ಬರ್ತಾ ಇದ್ದೀನಿ. ಒಂದು 150ಕ್ಕೂ ಹೆಚ್ಚು ಲೇಖನಗಳು ನಂದು ಬ್ಲಾಗ್ ಅಲ್ಲಿ ಇದೆ. ಅದರೊಳಗೆ ಮಕ್ಕಳ ಬೌದ್ಧಿಕ ಬೆಳವಣಿಗೆ ರಿಲೇಟೆಡ್ ಆರ್ಟಿಕಲ್ಸ್, ಅಥವಾ ಸಾಕಷ್ಟು ಪ್ರವಾಸಗಳು ಹೋಗೋದಕ್ಕಾಗಿ ಪ್ರವಾಸ ಲೇಖನಗಳು, ಆಮೇಲೆ ಕಂಡಿದ್ದು ಕೇಳಿದ್ದು ಏನೇನು ನನಗೆ ಹೇಳ್ಬೇಕು ಅನ್ಸುತ್ತೋ ಅದನ್ನೆಲ್ಲ ಬ್ಲಾಗ್ ಅಲ್ಲಿ ಬರೀತಾ ಬಂದೆ. ಅಲ್ಲಿಂದ ಮುಂದಕ್ಕೆ ಸೋಷಿಯಲ್ ಮೀಡಿಯಾ ಬಳಕೆ ಬಂತು. ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಬ್ಲಾಗ್ ಗಳನ್ನ ಹಂಚ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಒಂದೊಂದೇ ಹಂತ ಬಂದು ಈಗ ನಾನು ಅನೇಕ ಇದು ಸುಧಾ, ವಿಶ್ವವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ ಸಾಕಷ್ಟು ಪತ್ರಿಕೆಗಳಿಗೆ ಆಗಾಗ್ಗೆ ಲೇಖನಗಳನ್ನ ನನಗೆ ಬಿಡುವಾದಾಗ ನಾನು ಬರ್ದು ಕೊಡ್ತೀನಿ. ಅಥವಾ ಕೆಲವೊಂದ್ಸಲ ಅವ್ರು ಕೇಳ್ತಾರೆ, ಇಂಥ ಸಮಯ ಇಂಥ ಸಿಚುವೇಶನ್ ಇದೆ, ಅಥವಾ ಈ ರೀತಿಯ ಹಬ್ಬದ ಹರಿದಿನ ಸಮಯದಲ್ಲಿ ಈ ರೀತಿಯದ್ದು ಆರ್ಟಿಕಲ್ ನಮಗೆ ಬೇಕು ಅಂತ ಕೇಳಿದಾಗ ಅದರ ಬಗ್ಗೆ ನನಗೆ ನಾಲೆಜ್ ಇತ್ತು ಅಂತಾದ್ರೆ ಅದನ್ನ ಅಕ್ಷರ ರೂಪದಲ್ಲಿ ಇಳಿಸಿ ಕೊಡ್ತೀನಿ. ಸೊ ಹೀಗೆ ಬರವಣಿಗೆಯನ್ನ ನಾನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಅದೇ ಅದು ಆಸಕ್ತಿ ನಂಗೆ. ಬರೆಯೋದು ಕೂಡ ನಂಗೆ ಒಂದು ಒಳ್ಳೆ ಆಸಕ್ತಿ ಆಗಿದ್ದಕ್ಕಾಗಿ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೀವು ಮಂಡಲದ ಕಲೆ ಅಂತ ಹೇಳಿದ್ರಿ, ಇದನ್ನೆಲ್ಲ ನೋಡಿದ್ವಿ. ಬಟ್ ನಿಮ್ಮ ಟಿ ಶರ್ಟ್ ಗಳ ಮೇಲೆ ಒಂದು ಪ್ರಿಂಟ್ ಇದೆ, ಇಟ್ಸ್ ಮಂಡಲ ಆರ್ ಸಮಥಿಂಗ್? ಇದು ಮಂಡಲ ಜೊತೆಗೆ ಅಂದ್ರೆ ಇಲ್ಲಿ ನೋಡಿ ಸರ್ಕಲ್ ಡಿಸೈನ್ ಇರೋದನ್ನು ಮಂಡಲ ರೆಪ್ರೆಸೆಂಟ್ ಮಾಡುತ್ತೆ. ಇದು ನಾನೇ ಡಿಸೈನ್ ಮಾಡಿರೋದು. ಇದು ನನ್ನದೇ ಚಿತ್ರ ಟಿ ಶರ್ಟ್ ಮೇಲೆ ಪ್ರಿಂಟ್ ಆಗಿರೋಂಥದ್ದು. ಇದು ಮಧ್ಯದಲ್ಲಿ ಯಾವುದೋ ಒಂದು ಚಿಟ್ಟೆ ಚಿತ್ರ ಹಾಕಿದ್ದೀನಿ. ಸೊ ಅಂದ್ರೆ ಯಾವುದೇ ಟಾಪಿಕ್ ನಾನು ಹೆಚ್ಚಾಗಿ ಮಾಡೋದು ನೇಚರ್ ರಿಲೇಟೆಡ್. ನನಗೆ ಬರೋದೇ ನೇಚರ್ ರಿಲೇಟೆಡ್ ಬರ್ಲಿಕ್ಕೆ. ಸೊ ನಮಗೆ ಬೇಕಾದ ಚಿತ್ರಗಳನ್ನ ಯಾವುದೇ ರೂಪದಲ್ಲಿ ಚಿತ್ರ ಮಾದರಿಯಲ್ಲಿ ಬರೆಯುವಂತಹ ಕ್ರಿಯೇಟಿವಿಟಿ ನಾವು ತಗೊಳ್ಬಹುದು. ಇದನ್ನ ಜೆಂಟಾಂಗಲ್ ಅಂತ ಹೇಳ್ತಾರೆ. ಡೂಡ್ಲಿಂಗ್ ಅನ್ನೋದು ಫ್ರೀ ಆರ್ಟ್. ಯಾವುದೇ ರೀತಿ ಅಂದ್ರೆ ಈ ಕಾರ್ಟೂನ್ ತರ ಚಿತ್ರಗಳು ಬರುತ್ತಲ್ಲ, ಅಂದ್ರೆ ಮನಸ್ಸಿಗೆ ಬಂದದ್ದನ್ನ ಕಾರ್ಟೂನ್ ತರದಲ್ಲಿ ಬರೆಯುವಂತ ಹೋಗುವಂತದ್ದು ಡೂಡ್ಲಿಂಗ್ ಅಂತ ಹೇಳ್ತಾರೆ. ಜೆಂಟಾಂಗಲ್ ಅನ್ನೋದು ನಮಗೆ ಬೇಕಾದ ಚಿತ್ರವನ್ನ ಅದಕ್ಕೆ ಸಣ್ಣ ಡಿಸೈನ್ ಗಳ ಮೂಲಕನೇ ನಾವು ಸುಂದರಗೊಳಿಸೋದು. ಈಗ ಇಲ್ಲಿರೋದು ಒಂದು ಚಿತ್ರ, ಅದಕ್ಕೆ ನಾನು ಡಿಸೈನ್ ಮೂಲಕ ನಾನೇನ್ ಮಾಡ್ತಿದ್ದೀನಿ, ಒಂದು ಸೌಂದರ್ಯ ಕೊಡ್ತಾ ಇದ್ದೀನಿ. ಸೊ ಇದನ್ನ ಜೆಂಟಾಂಗಲ್ ಅಂತ ಹೇಳ್ತಾರೆ. ಈಗ ನಾನೇನು ನಿಮ್ಗೆ ಕ್ಯಾಲೆಂಡರ್ ಗಳನ್ನ ತೋರಿಸಿದ್ನು, ಅದರಲ್ಲಿ ಸಾಕಷ್ಟು ಜೆಂಟಾಂಗಲ್ ಚಿತ್ರಗಳ ಬಳಕೆ ಇದೆ. ಅಂದ್ರೆ ಈಗ ಹಂಪಿ ಕಲ್ಲಿನ ಚಿತ್ರ ತೋರಿಸಿದೆ, ಅದರಲ್ಲಿ ಜೆಂಟಾಂಗಲ್ ಮೂಲಕನೇ ಆ ಡಿಸೈನ್ ಗಳ ಮೂಲಕನೇ ನಾ ಚಿತ್ರ ಮಾಡಿದ್ದೀನಿ. ಹೀಗೆ ಅದು ಸಾಕಷ್ಟು ಬಗೆಯಲ್ಲಿ ಬೇರೆ ಬೇರೆ ರೀತಿಯ ಚಿತ್ರಗಳನ್ನ, ಈಗ ನೋಡಿ ಇಲ್ಲಿ ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡಿದೀನಿ. ಸೊ ಇದೊಂದು ಪ್ರಾಡಕ್ಟ್. ಅಂದ್ರೆ ನಾನು ಏನ್ ಬರ್ದಿದ್ನೋ ಟೈಗರ್ ಹುಲಿ ಚಿತ್ರ, ಅದನ್ನ ನಾವು ಎಷ್ಟೊಂದ್ ಕಡೆ ಅಂದ್ರೆ ನಮ್ಮ ಬ್ಯಾಗು ಅಥವಾ ನಮ್ಮ ಟಿ ಶರ್ಟ್ಗಳು, ಮಗ್ ಮೇಲೆ ಸಾಕಷ್ಟು ಜನ ಮಂಡಲ ಮಗ್ಸ್ ಗಳನ್ನ ಆರ್ಡರ್ ಕೊಡ್ತಾರೆ. ಅಂದ್ರೆ ತಮಗೆ ಬೇಕಾದ ಟಾಪಿಕ್ ಗಳನ್ನ ಕೇಳಿ ಡಿಸೈನ್ ಮಾಡಿಸ್ಕೊಂಡು ಆರ್ಡರ್ ಕೊಡ್ತಾರೆ, ಇಲ್ಲ ಇನ್ನಂದ್ರೆ ಇರೋದನ್ನೇ ಆರ್ಡರ್ ಕೇಳ್ತಾರೆ. ಸೊ ಆ ರೀತಿಯಾಗಿ ವಿವಿಧ ಮೂಲಗಳಲ್ಲಿ ವಿವಿಧ ರೂಪದಲ್ಲಿ ನಮ್ಮ ಆರ್ಟ್ ಗಳನ್ನ ನಾವು ಎಕ್ಸಿಬಿಟ್ ಮಾಡ್ತೀವಿ. ಹಾಗೆ ನಾನು ಬೇರೆ ಬೇರೆ ರೂಪದಲ್ಲಿ ಮಾಡ್ತಾ ಇದ್ದೀನಿ. ಈಗ ನೀವು ಇಲ್ಲಿ ತನಕ ಎಷ್ಟು ಚಿತ್ರಗಳನ್ನ ಬಿಡಿಸಿದೀರಾ, ಮಂಡಲ ಚಿತ್ರಗಳು? ಇಲ್ಲಿ ತನಕ ಅಂತಂದ್ರೆ ನಾನು ಹೇಳ್ದಾಗೆ 5-6 ವರ್ಷದಿಂದ ಮಾಡ್ತಾ ಇರೋದು. ಹೆಚ್ಚು ಕಮ್ಮಿ ನಾನೊಂದು 500-600 ಚಿತ್ರಗಳನ್ನು ಬರ್ದಿದ್ದೀನಿ. ನಾನು ಬೇರೆ ಬೇರೆ ಉದ್ದೇಶಗಳಿಗೆ ಬರ್ದಿದ್ದೀನಿ, ಬೇರೆ ವರ್ಕ್ಶಾಪ್ ಗಳಲ್ಲಿ ಮಾಡಿದ್ದೀನಿ. ಈ ರೀತಿಯ ವಾಲ್ ಹ್ಯಾಂಗಿಂಗ್ ಗಳೇ ನನ್ನದು. ಇಲ್ಲಿ ನಮ್ಮ ದೇಶಕ್ಕೆ ಜೊತೆಗೆ ವಿದೇಶಕ್ಕೂ ಕೂಡ ನಾನು ಕಳಿಸ್ಕೊಟ್ಟಿದ್ದೀನಿ. ವಿದೇಶಕ್ಕೂ ಕೂಡ ನನ್ನ ಅದ್ರಲ್ಲಿ ಹೆಚ್ಚಾಗಿ ನಾನು ಕಳಿಸುವಂತದ್ದು ಸಂಸ್ಕೃತಿನ ಎಕ್ಸಿಬಿಟ್ ಮಾಡುವಂತ ಚಿತ್ರಗಳನ್ನೇ ನಾನು ಹೆಚ್ಚಾಗಿ ಮಾಡೋದು. ಸೊ ಈ ರೀತಿಯ ವಾಲ್ ಆರ್ಟ್ ಗಳೇ ನನ್ನದು ಒಂದು 20ಕ್ಕಿಂತ ಹೆಚ್ಚು ಹೊರದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗಿ ಹೋಗಿದೆ. ಹ್ಯಾಂಡ್ ಮೇಡ್ ಆರ್ಟ್ ಅಂದಾಗ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ. ಆರ್ಟಿಸ್ಟ್ ತನ್ನ ಸಂಪೂರ್ಣ ಮನಸ್ಸು ಮತ್ತು ಹೃದಯ ಎರಡನ್ನೂ ಕೂಡ ಹಾಕಿ ಮಾಡ್ತಾನೆ, ಆವಾಗ್ಲೇ ಅದು ಸುಂದರ ಆಗೋದು. ಹಾಗಾಗಿ ಈ ರೀತಿದ್ದೆಲ್ಲ ಮಾಡಿದೀನಿ. ಅದು ಬಿಟ್ಟು ಈಗ ಕೆಲವೊಂದು ಕನ್ನಡದ್ದು, ನಾನ್ ಸ್ವಲ್ಪ ಕನ್ನಡ ಅಭಿಮಾನಿ. ಸೊ ಕನ್ನಡದ್ದು ಕುರಿತಾಗಿ ಬಂದ ವಿಷಯಗಳು ಬಂದಾಗ ಅಥವಾ ಹಬ್ಬ ಹರಿದಿನಗಳು ಮತ್ತೊಂದು ಬಂದಾಗ ಕನ್ನಡ ಅಕ್ಷರ ಒಂದು ವರ್ಷ ನಾನು ಸಂಪೂರ್ಣ ಕನ್ನಡ ಅಭಿಯಾನ ಮಾಡಿದ್ದೆ. ಅಂದ್ರೆ ನಮ್ಮದೇ ಅಕ್ಷರಗಳು ಇಂದ ಹಿಡಿದು ಲಕ್ಷಜ್ಞವರೆಗೂ ಕೂಡ ಪ್ರತಿಯೊಂದು ಅಕ್ಷರವನ್ನು ಕೂಡ ಡಿಸೈನ್ ಗಳಲ್ಲಿ ಮಾಡಿದ್ದೆ. ಹಾಗೆ ಇದು ನೋಡಿದ್ರೆ ನೀವು ಯೋಗ
ಇಲ್ಲಿ ನೋಡಿ, ಇದು ಯೋಗದ್ದು. ಸೊ ಯೋಗ ಒಂದು ಅತ್ಯದ್ಭುತ ಜೀವನ ಶೈಲಿ. ಅದು ಕಲೆ ಅನ್ನೋದಕ್ಕಿಂತ ಜೀವನ ಶೈಲಿ. ಅದನ್ನ ನಾನು ಎಕ್ಸಿಬಿಟ್ ಮಾಡ್ಲಿಕ್ಕೆ ಆರ್ಟು. ಹೀಗೆ ನನಗೆ ಅಂದ್ರೆ ನಮಗೆ ಏನು ಯಾವ ವಿಷಯವನ್ನ ನಾನು ಹೊರಗಡೆ ಹೇಳಲಿಕ್ಕೆ ಇಷ್ಟಪಡ್ತೀನೋ ಅಥವಾ ನನಗೆ ನಾನು ಖುಷಿ ಪಟ್ಟು, ಇದು ಗಂಡ ಬೇರುಂಡ, ಇದು ಮೈಸೂರ ಸಂಸ್ಥಾನ ಅರಮನೆಯಲ್ಲಿ ಇದೆ. ಇದು ಈಗಿನ ಬಸ್ಗಳಲ್ಲೆಲ್ಲ ಇದೆ, ಲಾಂಛನಾಗಿ ಬಂದಿದೆ. ಕರ್ನಾಟಕದ ಲಾಂಛನ. ಹೌದು. ಆಮೇಲೆ ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ಒಡಿಸ್ಸಾದ್ದು ಕೋನಾರ್ಕ್ ಸನ್ ಟೆಂಪಲ್, ಸೂರ್ಯ ದೇವಾಲಯ. ಸೂರ್ಯನಿಗೆ ದೇವಾಲಯಗಳಿರುವುದೇ ಕಡಿಮೆ, ಅದ್ರೊಳಗೆ ಕೋನಾರ್ಕ್ ಒಡಿಸ್ಸಾದಲ್ಲಿದೆ. ಅಲ್ಲಿ ಹೋಗಿ ಅಲ್ಲೇ ಕೂತು ಬರೆದಿದ್ದೆ ಇದನ್ನ. ಆ ಚಕ್ರವನ್ನ ಅಲ್ಲಿಯೇ ನೋಡಿ ಬರೆದಿದ್ದು. ಇದು ಭೂತಕೋಲ. ಸೊ ಇದು ನಮ್ಮ ರಾಜ್ಯದಲ್ಲಿರುವಂತಹ ಚಿಟ್ಟೆ. ಇದು ಅತ್ಯಂತ ದೊಡ್ಡ ಚಿಟ್ಟೆ. ಇದು ಹೆಚ್ಚಾಗಿ ಜನಗಳಿಗೆ ಇದ್ರದ್ದು ಪರಿಚಯವೇ ಇಲ್ಲ. ಸೊ ಹಾಗೆ ನಾನು ಪ್ರತಿಯೊಂದು ನನ್ನ ಕಲೆಯ ಮೂಲಕ ತಿಳಿಸ್ಲಿಕ್ಕೆ ಪೆನ್ ಆರ್ಟ್ಗಳು ಇವೆಲ್ಲ. ಯಕ್ಷಗಾನ, ವಿಠಲ, ಕನ್ನಡದ ಅಕ್ಷರಗಳದ್ದು ಪುಸ್ತಕ ಬೇರೆ ಇದೆ. ಇಲ್ಲಿ ಒಂದು 200 ಚಿತ್ರಗಳಿದೆ ನಂದು. ಕನ್ನಡ ಅಕ್ಷರಗಳ ಸರಮಾಲೆ ನನ್ನಲ್ಲಿ ಇದೆ, ಅದು ಬೇರೆ ಪುಸ್ತಕದಲ್ಲಿ ಇದೆ. ಇವೆಲ್ಲ ನೀವು ಕ್ಯಾಲೆಂಡರ್ ಎಲ್ಲ ಹಾಕಿರ್ತಕ್ಕಂಥ. ಹೌದು, ಅದನ್ನ ನೀವು ಮುಂಚೆ ಬಿಡಿಸಿ ನಾನು ಪ್ರತಿಯೊಂದು ಈ ರೀತಿಯಾಗಿ ಚಿತ್ರಗಳನ್ನ ಬರೆದು ಆ ನಂತರ ಇದನ್ನ ಡಿಜಿಟೈಸ್ ಮಾಡ್ಬಿಟ್ಟು ಮುಂದಕ್ಕೆ ತಯಾರಿ ಆಗತ್ತೆ. ಇದೊಂದು ಅಕ್ಕನ ಮಗನಿಗೆ ಕಾರ್ಟೂನ್ಗೆ ಅವನಿಗೆ ಇಷ್ಟವಾದ ಅನಿಮೇಟೆಡ್ ಕ್ಯಾರೆಕ್ಟರ್. ಹೀಗೆ ಅಂದ್ರೆ ನಮ್ಮ ಕ್ರಿಯೇಟಿವಿಟಿ. ಶಿವಾಜಿ, ಸಂಗೀತದ ವಿಷಯ ಬಂದಾಗ ಸಂಗೀತದ ವಾದ್ಯಗಳದ್ದು ಚಿತ್ರವನ್ನ, ಸಾಕಷ್ಟು ಲೋಗೋಗಳನ್ನು ಕೂಡ ಮಾಡ್ಕೊಟ್ಟಿದ್ದೀನಿ. ಮಂಡಲದ ಪ್ರಾಡಕ್ಟ್ ಗಳ ಪೈಕಿ ನಾನು 2-3 ಕಡೆ ಲೋಗೋಗಳನ್ನು ಕೂಡ ಮಾಡ್ಕೊಟ್ಟಿದ್ದೀನಿ. ಇನ್ನೊಂದು ಇಲ್ಲಿ ಉತ್ತಮವಾಗಿರತಕ್ಕಂಥ ಚಿತ್ರ ಇದೆ, ನೋಡ್ಲೇಬೇಕು. ಎಸ್, ಓಕೆ. ಇದೆಲ್ಲವೂ ಕಲಿಸುವಾಗ ನಾ ಬಳಸುವಂತಹ ಡಿಸೈನ್ಗಳು. ಇದು ಕೃಷ್ಣನ ಭಗವದ್ಗೀತೆ. ಇದೊಂದು ಚಿತ್ರ ಸಾಕು ಪೂರ್ತಿ ಭಗವದ್ಗೀತೆಯನ್ನ ತಿಳಿಸ್ಲಿಕ್ಕೆ. ಹೌದು. ಎಸ್ ವೀಕ್ಷಕರು, ಇಲ್ಲಿ ತನಕ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ತಮ್ಮ ಕಲೆಯ ಒಂದಿಷ್ಟು ಉದಾಹರಣೆಗಳನ್ನು ನಮಗ್ ತೋರಿಸಿದ್ರು, ಅದರ ಬಗ್ಗೆ ಎಕ್ಸಾಂಪಲ್ ಗಳನ್ನ ನೀಡಿದ್ರು. ಬಟ್ ಇದೆಲ್ಲ ಮಾಡೋದಿಕ್ಕೆ ಅವ್ರಿಗೆ ಸ್ಫೂರ್ತಿ ಯಾರು ಅಂತ ಇವಾಗ ತಿಳ್ಕೊಳ್ಳುವಂತ ಸಮಯ. ಅಕ್ಕ, ಇದೆಲ್ಲ ಮಾಡಿದ್ರಿ, ಸೊ ಇಷ್ಟೆಲ್ಲ ಮಾಡ್ತಾನೂ ಇದೀರಾ ಇನ್ನ. ಆಸ್ ನಾವು ನೀವ್ ಹೇಳಿದ್ರಿ ಲೋಗೋಗಳನ್ನ ಕೂಡ ಮಾಡ್ಕೊಡ್ತೀವಿ ಅಂತ. ಖಂಡಿತ ನಮ್ ಚಾನಲ್ಗೂ ಕೂಡ ನೀವೇ ಲೋಗೋ ಮಾಡ್ಕೊಡ್ಬೇಕು. ನಿಮಗ್ ನಾನು ತುಂಬಾ ಹಿಂದೆನೆ ಹೇಳಿದ್ದೆ, ಸಿಕ್ಕಾಪಟ್ಟೆ ಬಿಸಿ ಇದ್ದೀರಾ, ಬಟ್ ಈ ಸಲ ನನಗೆ ಡಿಸೈನ್ ಮಾಡಿಕೊಡ್ಲೇಬೇಕು. ಲೋಗೋ ಅಲ್ಲೂ ಕೂಡ ಈ ಮಂಡಲದ ಆರ್ಟ್ ಮತ್ತೆ ಸೌಮ್ಯಕ್ಕನ ಕೈಯಿಂದಾನೆ ನನ್ನ ಒಂದು ಲೋಗೋ ಬರುತ್ತೆ. ಅದನ್ನು ತುಂಬಾ ಗ್ರ್ಯಾಂಡ್ ಆಗಿ ನಮ್ಮ ಲೋಗೋನ ಇನಾಗ್ರೇಟ್ ಮಾಡೋಣ. ಆದಷ್ಟು ಬೇಗ ಈ ವಿಡಿಯೋನ ತುಂಬಾ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಕ್ಕ, ನಿಮ್ಗೆ ಇದರ ಹಿಂದೆನೆ ಇರ್ತಕ್ಕಂತ ಸ್ಫೂರ್ತಿ ಯಾರು, ಅಥವಾ ನಾನು ಇದನ್ನ ಮಾಡ್ಲೇಬೇಕು ಅಂತ ಇವರಿಂದ ನೋಡಿ ಕಲ್ತೆ ಅನ್ನೋ ತರ ಯಾವ್ದಿದೆ? ಈ ಚಿತ್ರಕಲೆ ಲೆಕ್ಕಕ್ಕೆ ಬಂದಾಗ ನನಗೆ ನನ್ನ ಹುಟ್ಟೂರು ಅಂದ್ರೆ, ನಾವು ಹೇಳ್ದಂಗೆ ಬಾಲ್ಯ, ನಾನು ನೋಡಿದ ಕಲೆಗಳು. ಯಾಕಂದ್ರೆ ನಾವು ಸಾಗರದವರು. ನಾವು ಅಲ್ಲಿ ಇದ್ರ ಜೊತೆಗೆ ಮಂಡಲ ಜೊತೆಗೆ ನಮ್ಗಲ್ಲಿ ಹಸೆ ಅನ್ನುವ ಜನಪದ ಆರ್ಟ್ ಇದೆ. ಹಸೆ, ವರ್ಲಿ, ಮಧುಬನಿ ಎಲ್ಲ ಜನಪದ ಕಲೆಗಳನ್ನು ಕೂಡ ನಾನು ಅಭ್ಯಾಸ ಮಾಡಿದೀನಿ, ಮಾಡ್ತಾ ಇದ್ದೀನಿ. ಈಗ ಚಿತ್ರಗಳನ್ನ ಬರಿತಾ ಇದ್ದೀನಿ, ಬೇರೆಯವ್ರಿಗೆ ಕಲಿಸ್ಲಿಕ್ಕೆ ಪ್ರಯತ್ನ, ವಾರ್ಲಿಗಳನ್ನೆಲ್ಲ ಕಲಿಸ್ಲಿಕ್ಕೂ ಪ್ರಯತ್ನ ಮಾಡ್ತಿದ್ದೀನಿ. ಇದಕ್ಕೆ ಸ್ಫೂರ್ತಿ ಅಂತ ವಿಷಯಕ್ಕೆ ಬಂದ್ರೆ ನನಗೆ ಮೋಸ್ಟ್ಲಿ ನಿಸರ್ಗವೇ, ನೇಚರೇ. ಯಾಕಂದ್ರೆ ನೋಡ್ತೀವಿ ನಾವು ಸೂರ್ಯನ್ ನೋಡ್ತೀವಿ, ಸೂರ್ಯ ಗೋಳ, ಸರ್ಕಲ್, ಅಥವಾ ಯಾವ್ದು ನೀವು ನೋಡಿ ನಿಮ್ಮ ಕಣ್ಮುಂದೆ ಸುತ್ತಮುತ್ತ ನೀವು ನೋಡಿದಾಗ ಅದು ಎಲ್ಲವೂ ಕೂಡ ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ. ಎಲ್ಲಿ ಗೋಳಾಕಾರದ ವಸ್ತುಗಳು ಬರುತ್ತೋ ಎನರ್ಜಿ ಅದು. ಹಾಗಾಗಿ ನಾವು ಇನ್ಸ್ಪೈರ್ ಆಗ್ಲಿಕ್ಕೆ ನಮ್ಗೆ ಎಲ್ಲೋ ಹೊರಗಡೆ ಇನ್ನೋ ಯಾರೋ ಮಹಾತ್ಮರೋ ಅಥವಾ ಯಾರೋ ದೊಡ್ಡ ಸಾಧಕರೇ ಬೇಕು ಅಂತಿಲ್ಲ. ಇನ್ಸ್ಪೈರ್ ಆಗ್ಬೇಕು ಅಂತಂದ್ರೆ ಒಂದು ನಮ್ಮಲ್ಲಿ ನಮ್ಗೆ ನಾವೇ ಆತ್ಮವಿಶ್ವಾಸ, ನಂಬಿಕೆ ಇಟ್ಟಿರ್ಬೇಕು, ಇದು ನನ್ನ ಕೈಲಿ ಆಗತ್ತೆ ಅಂತ. ಮತ್ತೊಂದು ನಿಸರ್ಗ, ನೇಚರ್ನ ನಂಬಿದ್ರೆ ಅದರಿಂದ ಸಿಗುವ ಇನ್ಸ್ಪಿರೇಷನ್ ಇನ್ಯಾವುದು ಕೂಡ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಂದು ಇನ್ಸ್ಪಿರೇಷನ್ ನೇಚರ್ ಅಂತ ಹೇಳ್ಬೋದು. ಸಾಕಷ್ಟು ಇದೆಲ್ಲ ನಾನು ಏನ್ ಮಾಡ್ತೀನೋ ಇವೆಲ್ಲವೂ ಕೂಡ ಒಂದೊಂದ್ಸಲ ನಾನು ಎಲ್ಲೋ ಹೋಗಿ ಚಾರಣ ಮಾಡ್ಲಿಕ್ಕೆ ಹೋಗಿರ್ತೀನಿ, ಹಿಮಾಲಯ ಹತ್ ಕೂತಿರ್ತೀನಿ. ಅಲ್ಲಿ ಕೂತಾಗ ನನಗೆ ಯೋಚನೆ ಬರುತ್ತೆ ನಾನು ಇದು ಮಾಡ್ಬೇಕು ಅಂತ. ಹಾಗೆ ಅದು ಎಷ್ಟೆಷ್ಟೋ ವಿಚಾರಗಳು ಎಲ್ಲೆಲ್ಲೋ ಕನೆಕ್ಟ್ ಆಗತ್ತೆ, ಇಲ್ಲಿ ಅಲ್ಲಿ ಅಂತಲ್ಲ. ಹಾಗಾಗಿ ನೇಚರ್ ಇಂದ ಹೆಚ್ಚಾಗಿ ಇನ್ಸ್ಪೈರ್ ಆಗಿದ್ದೀನಿ. ಇನ್ನು ಅಭ್ಯಾಸ, ಸ್ವ ಅಧ್ಯಾಯ ಅಂತ ಹೇಳ್ಬೋದು.
ಹಾಗಾಗಿ ನನ್ಗೆ ನಾನೇ ಮಾಡ್ಕೊಳ್ತಾ ಬಂದಿದ್ದು, ನನಗ್ ನಾನೇ ಇಂಪ್ರೂವ್ ಮಾಡ್ಕೊಳ್ತಾ ಬಂದಿದ್ದು. ಇದು ಮಾಡಿದ್ರೆ ಹೆಂಗಾಗತ್ತೆ, ಎಷ್ಟೊಂದು ಫೇಲ್, ಹಂಗಂತ ಎಲ್ಲದೂ ಮಾಡಿದೆಲ್ಲ ಸಕ್ಸಸ್ಸೇ ಆಗೋಗಿದ್ಯಾ? ಖಂಡಿತ ಇಲ್ಲ. ನನ್ಗೆ ಎಷ್ಟೊಂದು ಫೇಲ್ ಆಗಿದ್ದೀನಿ, ನಾನು ಎಷ್ಟೊಂದು ತಪ್ಪಿದ್ದೀನಿ. ಅವಾಗೆಲ್ಲ ಮತ್ತೆ ಓಕೆ, ಇದು ಮಾಡಿದ್ರೆ ತಪ್ಪಾಗತ್ತೆ, ಇದು ಸರಿ ಆಗತ್ತೆ, ಹಾಗೆ ಅಲ್ವಾ ಎಲ್ಲರೂ ನಾವು ಕಲಿಯೋದು ಜೀವನದಲ್ಲಿ. ಸೊ ಅದೇ ರೀತಿ ಇದು ಒಂದು ಜೀವನ ಕಲೆ ಅಂತ ತಗೊಂಡ್ಬಿಟ್ಟು ಮಾಡಿದಕ್ಕಾಗಿ ನನಗೆ ಆರ್ಟ್ಗೆ ಕೇಳಿದ್ರೆ ನನಗೆ ನಾನೇ ಸ್ಫೂರ್ತಿ ಅನ್ಬೋದು. ಯಾಕಂದ್ರೆ ಪ್ರತಿನಿತ್ಯ ನಾನು ಬೆಟರ್ ಆಗ್ತಾ ಬಂದಿದ್ದೀನಿ. ಅಕ್ಕ, ನಿಮ್ಗೆ ಇಲ್ಲಿ ತನಕ ಸುಮಾರು ಒಂದು 500-600 ಚಿತ್ರಗಳನ್ನ ಬಿಡಿಸಿದ್ದೀರಾ, ಎಷ್ಟೋ ಕಲೆಗಳನ್ನ ಬೇರೆ ದೇಶಕ್ಕೂ ಕೂಡ ಕಳ್ಸಿಕೊಟ್ಟಿದ್ದಾರೆ. ಅಲ್ಲಿ ದ ಬೆಸ್ಟ್ ಆರ್ಟ್, ನನ್ಗೆ ಈ ಆರ್ಟ್ ದ ಬೆಸ್ಟ್ ಅಂತ ಅನ್ಸಿದ್ದು ಯಾವ್ದು? ಅಥವಾ ಇನ್ನು ಇಲ್ವಾ, ಅಥವಾ ಇನ್ನು ಕಲಿಯೋದು ಜಾಸ್ತಿ ಇದೆಯಾ, ಹೆಂಗೆ? ಅದೇ ಇನ್ನು ನನ್ಗೆ ಈವರೆಗೂ ಏನಾಗುತ್ತೆ, ನಮಗೆ ಪ್ರತಿಯೊಂದು ಈಗ ಈಗ ನನ್ನ ಹತ್ರ ಈಗಿರೋದು ಇದನ್ನ ನಾನು ಇಟ್ಕೊಂಡೇ ಇರ್ತೀನಿ. ನನ್ನ ಮನೇಲಿ ಇದು ಯಾವಾಗ್ಲೂ ಇದೆ. ಇದನ್ನ ನಾನು 3 ಕಾಪಿ ಈವರೆಗೂ ಕೇಳಿದವರಿಗೆ, ಬೇರೆಯವರಿಗೆ ಮತ್ತೆ ರೀಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ಹೊರತು ಈ ಪೀಸ್ ಅನ್ನ ನಾನು ಕೊಟ್ಟಿಲ್ಲ. ಇದು ಶುಭದ ನೀಲ ಸರಸ್ವತಿ, ಇದು ನನ್ನದೇ, ನನಗಾಗಿ ಮಾಡ್ಕೊಂಡಿರೋದು. ಯಾವ ಆರ್ಟ್ ಅಲ್ಲೂ ಕೂಡ ಯಾವ್ದು ಕಮ್ಮಿ ಅಥವಾ ಯಾವ್ದು ಜಾಸ್ತಿ ಅಂತ ಅನ್ಸಿದ್ದಿಲ್ಲ. ಯಾಕಂದ್ರೆ ನಾವು ಮಾಡುವಾಗ ಸಂಪೂರ್ಣ ಮನಸ್ಸು ಕೊಟ್ಟು ಮಾಡಿರ್ತೀವಿ, ಸಂಪೂರ್ಣ ಪ್ರೀತಿಯನ್ನು ಹಾಕಿರ್ತೀವಿ ಅಲ್ಲಿ. ಯಾಕಂದ್ರೆ ಪ್ರತಿ ಚಿತ್ರಕ್ಕೂ ನಾವು ಮಾಡುವಾಗ ತುಂಬಾ ಇಷ್ಟಪಟ್ಟು ಮಾಡೋದಕ್ಕಾಗಿ ನನಗೆ ಮಾಡುವ ಚಿತ್ರಗಳೆಲ್ಲ ನನಗೆ ಸಂತೋಷ ಇದೆ, ತೃಪ್ತಿ ಇದೆ. ಇನ್ನು ಎಲ್ಲೋ ಗಡಿಬಿಡಿಯಲ್ಲಿ ಮಾಡಿದ್ದೆ ಮತ್ತೊಂದು, ಆಗ ಆಯ್ತು, ಆ ಸಮಯಕ್ಕೆ ನನಗೆ ಅದು ಸರಿ ಆಗ್ಲಿಲ್ಲ, ತಪ್ಪಾಯ್ತು ಅಂತ ಅನ್ಸಿದಾಗ ಅದು ಒಂದು ನನಗೆ ಕಲಿಕೆ, ಅಥವಾ ಆ ಸಮಯಕ್ಕೆ ನಂಗೊಂದು ಲೆಸನ್, ಮತ್ತೆ ರೀಕ್ರಿಯೇಟ್ ಮಾಡ್ತೀನಿ. ಅಂದ್ರೆ ಆ ಸಮಯದಲ್ಲಿ ನಂದು ಏನ್ ತಪ್ಪಾಗಿದ್ಯೋ ಅಥವಾ ನಂದು ಏನು ಸರಿ ಆಗಿಲ್ಲ, ಸಮಾಧಾನ ಆಗಿಲ್ಲ ಅಂತ ಅನ್ಸಿದ್ದನ್ನ ಇನ್ನೊಮ್ಮೆ ಸಮಯ ತಗೊಂಡು ಮತ್ತೆ ರೀಕ್ರಿಯೇಟ್ ಮಾಡ್ತೀನಿ. ಹಾಗಾಗಿ ನನ್ಗೆ ಬೆಸ್ಟ್ ಆರ್ಟ್ ಅಂತ ಅನ್ನೋದು ಯಾವತ್ತಿಗೂ ಇಲ್ಲ. ಆರ್ಟಿಸ್ಟ್ ಗಳಿಗೆ ಆ ರೀತಿಯ ಸಮಾಧಾನ ಇರಬಾರ್ದು. ಅಂದ್ರೆ ಯಾವಾಗ ಬಂತು ಓಕೆ ನನಗೆ ಇದು ಇಷ್ಟ, ನನಗೆ ಇಲ್ಲಿವರೆಗೆ ಆಯ್ತು, ನಾನು ಐ ಹ್ಯಾವ್ ಡನ್ ದ ಬೆಸ್ಟ್ ಅಂತ ಅನ್ಸಿದ್ರೆ ಅಲ್ಲಿಗೆ ನಿಂತು ಹೋಗುತ್ತೆ ಕಲಿಕೆ. ಹಾಗಾಗಿ ನನ್ಗನ್ಸುತ್ತೆ ಇನ್ನೂ ಮುಂದಕ್ಕಿದೆ, ಪ್ರತಿದಿನ ಕಲಿಕೆ ಇದೆ, ಇನ್ನು ನನ್ನ ಬೆಸ್ಟ್ ಅನ್ನೋದು ಇನ್ನು ಮುಂದಕ್ಕಿದೆ. ಇದರೆಲ್ಲದರ ನಡುವೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ತರ ಇದೆ? ಫ್ಯಾಮಿಲಿ ಸಪೋರ್ಟ್ ನಂಗೆ ಖಂಡಿತ ಇದೆ. ನಂಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿದವರು. ನಾನು ಈ ಆರ್ಟ್ ಗಳನ್ನ ನಿತ್ಯ ಮನೆಯಲ್ಲಿ ಶುರು ಮಾಡಿದಾಗ ಏನಾಗತ್ತೆ, ಈ ಮೊದಲನೇ ದಿನವೇ ಪ್ರಸಿದ್ಧ ಆಗಲ್ಲ ಯಾವ್ದು ಅಲ್ವಾ. ಹಾಗಾಗಿ ವರ್ಷಗಟ್ಲೆ ಮಾಡ್ತಾ ಬರ್ತಿದ್ದೆ. ಪೇಪರು ಪೆನ್ನು ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೂ ಮಾಡ್ತಿದ್ದೆ. ಅವಾಗೆಲ್ಲ ನನ್ಗೆ ಏನು ಅಂದ್ರೆ ಅದ್ರ ಬಗ್ಗೆ ನಕಾರಾತ್ಮಕ ಹೇಳ್ದೆ. ನೀನ್ ಮಾಡ್ತೀಯ, ನಿನ್ನದು ಇಷ್ಟ, ಅದು ನಿನ್ನ ಹವ್ಯಾಸ, ನೀ ಮುಂದುವರ್ಸು ಅಂತ ಹೇಳ್ಕೊಂಡು ನಂಗೆ ಮನೆಯಿಂದ ಸಂಪೂರ್ಣ ಸಪೋರ್ಟ್ ಸಿಕ್ಕಿದೆ. ನನ್ಗೆ ನನ್ನ ಗಂಡ ಆಗ್ಲಿ, ನನ್ನ ಮಗಳಾಗ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ನನ್ನ ಅಕ್ಕ, ನನ್ನ ಅಪ್ಪಾಜಿ, ನನ್ನ ಅಮ್ಮ ಅವರೆಲ್ಲರೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತವ್ರು. ಯಾವುದೇ ವಿಷಯವನ್ನ ಮಾಡಿದಾಗ್ಲೂ ಕೂಡ ಅಥವಾ ಯಾವ್ದೋ ಒಂದು ಎಕ್ಸಿಬಿಷನ್ ಈಗ ಮಾಡಿದ ತಕ್ಷಣ ನಾವು ಎಲ್ಲಾ ಕಡೆಗೂ ಎಲ್ಲರೂ ತೋರ್ಸ್ಲಿಕ್ಕೆ ಆಗಲ್ಲ. ಅವಾಗ ಎಲ್ಲಿ ನಾನು ಹಾಕ್ಬೋದು, ಅಥವಾ ಎಕ್ಸಿಬಿಷನ್ಗೆ ಹೋಗುವಾಗ ಏನ್ ತಯಾರಿ ಮಾಡ್ಕೊಂಡು ಹೋಗ್ಬೇಕು, ನನ್ನ ಬೇಕು ಬೇಡಗಳನ್ನ ಪ್ರತಿನಿತ್ಯ ಕೇಳೋರೊಬ್ರು ಬೇಕು. ಹಾಗಾಗಿ ಆ ರೀತಿಯ ಸಂಪೂರ್ಣ ಬೆಂಬಲ ನನಗೆ ನನ್ನ ಮನೆಯ ಕಡೆಯಿಂದ, ಕುಟುಂಬದವರಿಂದ ಇದೆ. ಇನ್ನು ಸ್ನೇಹಿತರು, ನನಗೆ ಸಿಕ್ಕಿರೋ ಸ್ನೇಹಿತರೆಲ್ಲರೂ ಕೂಡ ಸಾಕಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಇವತ್ತು ನೀವು ಬಂದಿದ್ದೀರಾ, ಅಕ್ಕ ನನ್ಗೆ ಮಂಡಲ ಆರ್ಟ್ ತೋರಿಸಿ, ಮಂಡಲ ಆರ್ಟ್ ಬಗ್ಗೆ ಹೇಳಿ ಅಂತ ಕೇಳ್ಕೊಂಡು. ಸೊ ಅದು ಯಾವಾಗ ಆಸಕ್ತಿ ಬರುತ್ತೆ ಅಥವಾ ಆಸಕ್ತಿಯಿಂದ ಬೆಂಬಲ ಕೊಡೋದಿದೆಯಲ್ಲ, ಈ ರೀತಿಯದ್ದೇ ಬೆಂಬಲ ನನಗೆ ಸಿಕ್ಕಿದ್, ಇದೇ ರೀತಿಯ ಬೆಂಬಲಗಳು. ಹಾಗಾಗಿ ನನಗನ್ಸೋ ಪ್ರಕಾರ ಯಾವ್ದನ್ನ ನಾವು ಚಂದ, ನಾವು ಒಳ್ಳೆ ಮನಸ್ಸಿಂದ ಮಾಡ್ತಾ ಹೋಗ್ತೀವೋ ಅದು ಆಟೋಮೆಟಿಕಲಿ ಅದಕ್ಕೆ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಥವಾ ಸಪೋರ್ಟ್ ಆಗ್ಲಿ ಯೂನಿವರ್ಸ್ ಇಂದ ಬಂದ್ಬಿಡತ್ತೆ, ತಾನೇ ದಾರಿಯಾಗಿ ಬರುತ್ತೆ. ಅದನ್ನೇ ನಾನು ಬಿಲೀವ್ ಮಾಡೋದು. ನೇಚರ್ ಇಸ್ ದ ಬೆಸ್ಟ್ ಇನ್ಸ್ಪಿರೇಷನ್ ನಂಗೆ. ಅಕ್ಕ, ನನ್ನ ವಿಡಿಯೋನ ಕೊನೆಗೆ ನಾನು ಎಲ್ರಿಗೂ 2 ಪ್ರಶ್ನೆಗಳನ್ನು ಕೇಳ್ತೀನಿ. ಅದರಲ್ಲಿ ಪ್ರಶ್ನೆ ಇದೆ, ನೀವ್ ಇಲ್ಲಿ ತನಕ ಒಂದು ಜರ್ನಿ, ಒಂದು ಸಾಗರದ ಪುಟ್ಟ ಹಳ್ಳಿಯಿಂದ ಬೆಂಗಳೂರಿಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಂದು ಉತ್ತಮವಾಗಿರ್ತಕ್ಕಂಥ ಒಂದು ಬರಹಗಾರ್ತಿ ಆದ್ರಿ, ಕಲೆಗಾರ್ತಿ ಆದ್ರಿ, ಗೃಹಿಣಿ ಆದ್ರಿ, ಒಳ್ಳೆ ತಾಯಿ ಆದ್ರಿ, ಒಳ್ಳೆ ಪತ್ನಿ ಆದ್ರಿ. ಇದೆಲ್ಲದ್ರ ಜೊತೆಗೆ ಇಲ್ಲಿ ಆ ಜರ್ನಿಯಲ್ಲಿ, ಈ ಟೋಟಲ್ ಜರ್ನಿಯಲ್ಲಿ ನೀವು ಯಾರಿಗಾದ್ರೂ ಸಾರಿ ಕೇಳಿದ್ರೆ ಯಾರಿಗೆ ಸಾರಿ ಕೇಳಕ್ ಇಷ್ಟಪಡ್ತೀರಿ? ಯಾರಿಗಾದ್ರು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಿ? ಸಾರಿ ಮತ್ತೆ ಥ್ಯಾಂಕ್ಸ್ ಅನ್ನೋದು ನಾವು ಈ ಭೂಮಿಗೆ ಹೇಳ್ಬೇಕು. ನಾನ್ ಭೂಮಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮುದ್ರ ವಸನೆ ದೇವಿ ಅಂತ ಶುರು ಮಾಡ್ತೀವಿ ನಾವು ಬೆಳಗ್ಗೆ ಎದ್ದ ತಕ್ಷಣ. ಥ್ಯಾಂಕ್ ಯು ಮತ್ತೆ ಸಾರಿ. ಯಾಕಂದ್ರೆ ಒಂದು ಥ್ಯಾಂಕ್ ಯು, ನಾನು ಇನ್ನು ಇಲ್ಲಿ ಎಕ್ಸಿಸ್ಟ್ ಇದ್ದೀನಿ, ನನಗೆ ಇಷ್ಟು ಒಳ್ಳೆ ಹಂತದಲ್ಲಿ ನಾನು ಇದ್ದೀನಿ, ಥ್ಯಾಂಕ್ ಯು ಅದಕ್ಕೆ. ಮತ್ತೆ ಸಾರಿ, ನಮ್ಮಿಂದ ಏನಾದ್ರೂ ಎಷ್ಟೊಂದ್ ತರದಲ್ಲಿ ನಾವು ತೊಂದರೆ ಕೊಟ್ಟಿರ್ತೀವಿ, ಭೂಮಿಗಾಗ್ಲಿ, ಪರಿಸರಕ್ಕಾಗ್ಲಿ, ಸುತ್ತಮುತ್ತಲವರಿಗಾಗ್ಲಿ. ಹಾಗಾಗಿ ಯಾವ್ದೇ ಒಂದು ಪರ್ಟಿಕ್ಯುಲರ್ ಪರ್ಸನ್ಗಾಗ್ಲಿ ಅಥವಾ ಯಾವ್ದೇ ಒಂದು ಪರ್ಟಿಕ್ಯುಲರ್ ಥಿಂಗಿಗೆ ಅಂತ ಹೇಳ್ಬಿಟ್ಟು ನಾನು ಹೇಳಲ್ಲ. ನನ್ಗೆ ಬಿಲೀಫ್ ಇದೆ, ಯೂನಿವರ್ಸ್ ಅದು ಡಿಸೈಡ್ ಮಾಡುತ್ತೆ. ತಪ್ಪಾಗಿದೆಯೋ ತಕ್ಷಣ ಲೆಸನ್ ಕೊಟ್ಟಿರುತ್ತೆ.
ಇಲ್ಲ ಸರಿ ಆಗ್ತಿದೀವೋ ಬೆಂಬಲ ಕೊಟ್ಟಿರತ್ತೆ. ಹಾಗಾಗಿ ಥ್ಯಾಂಕ್ ಯು ಮತ್ತೆ ಸಾರಿ ಅವೆರಡನ್ನು ಕೂಡ ನಾನು ಎಂಟೈರ್ ಯೂನಿವರ್ಸಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೊಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಅಂತ ಹೇಳಿ ಹೇಳೋದಲ್ಲ. ಇನ್ನು ಸೆಲ್ಫಿಗೂ ಕೂಡ ಯಾಕಂದ್ರೆ ಥ್ಯಾಂಕ್ ಯು, ಯಾಕಂದ್ರೆ ನನಗ್ ನಾನೇ ಇಷ್ಟು ಆತ್ಮವಿಶ್ವಾಸ ಕೊಟ್ಕೊಂಡು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ ಪ್ರತಿ ಕೆಲಸದಲ್ಲಿ. ಅದಕ್ಕೆ ನನ್ನನ್ನು ನಾನೇ ಈ ಸ್ಥಿತಿಯಲ್ಲಿ ಇರೋದಕ್ಕೆ ಥ್ಯಾಂಕ್ ಯು. ಜೊತೆಗೆ ಸಾರಿ, ಯಾಕಂದ್ರೆ ಇಷ್ಟು ಎಲಿಜಿಬಿಲಿಟಿ ಇಷ್ಟಕ್ಕೂ ಮುಂಚೆ ನಾನು ತಗೊಳ್ಬೋದಿತ್ತು, ಇನ್ನೂ ತಗೊಳ್ಬೋದಿತ್ತೇನೋ ಅಂತ ಅನ್ಸಿದಾಗೆಲ್ಲ ಓಕೆ ಸಾರಿ, ನಾನು ಅಷ್ಟೊಳಗಡೆ ತಗೊಳ್ಲಿಕ್ಕಾಗ್ಲಿಲ್ಲ ಅಥವಾ ಅಷ್ಟೊಳಗಡೆ ಇಷ್ಟು ಬೆಟರ್ ಪರ್ಸನ್ ಆಗ್ಲಿಕ್ಕಾಗ್ಲಿಲ್ಲ, ಪರವಾಗಿಲ್ಲ, ಈಗ ಮುಂದುವರಿಯೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವೆರಡು ಅಂದ್ರೆ ನನ್ಗೆ ಬಾಹ್ಯ ಲೋಕ ಅನ್ನೋದು ಯೂನಿವರ್ಸು, ಇನ್ನರ್ ಲೋಕ ಅಂದ್ರೆ ನಮ್ದು ಇನ್ಸೈಡ್ ಅನ್ನೋದು ನಾನು. ಇವೆರಡರದ್ದೇ ಕನೆಕ್ಷನ್ ನಾನು ಇಟ್ಕೊಳ್ಳೋದಕ್ಕಾಗಿ ನಾನು ಪರ್ಟಿಕ್ಯುಲರ್ ಪರ್ಸನ್ ಅನ್ನೋದಕ್ಕೆ ಹೇಳಿಕೇನು. ಅಕ್ಕ, ನೀವು ಇಷ್ಟೆಲ್ಲ ಚೆನ್ನಾಗಿ ಚಿತ್ರಗಳನ್ನ ಬರೀತೀರಾ, ಎಲ್ಲೋ ಚಿತ್ರಸಂತೆಗಳಲ್ಲಿ ಪ್ರದರ್ಶನಕ್ಕೆ ಹೋಗಿರ್ತೀರಾ. ಯಾವತ್ತಾದ್ರೂ ನಿಮ್ಗೆ ಒಂದ್ಸತಿ ಫ್ಯಾನ್ ಮೂಮೆಂಟ್ ಅಂತ ಆಗಿದೆ, ಎಸ್ ನಂಗೆ ಇವ್ರು ಗೊತ್ತು, ಇವ್ರ ಕಲೆಗಳು ನಂಗೆ ತುಂಬಾ ಇಷ್ಟ, ನೋಡಿದೀನಿ ಅಂತ ಇಲ್ಲಿ ತನಕ ದ ಬೆಸ್ಟ್ ಫ್ಯಾನ್ ಮೂಮೆಂಟ್ ಯಾವ್ದಾದ್ರು ಇದೆಯಾ? ಅಥವಾ ಎಸ್ ನೀವು ನಿಮ್ ಚಿತ್ರಕಲೆಗಳನ್ನ ಎಸ್ ದ ಬೆಸ್ಟ್ ಅಂತ ಯಾರು ಹೇಳಿದಾಗ ನಿಮ್ಮ ಅನುಭವ ಯಾವ ತರ ಆಯ್ತು? ಖಂಡಿತ ಆ ತರದ್ ಸುಮಾರಾಗಿದೆ. ಯಾಕಂದ್ರೆ ಸಾಮಾನ್ಯ ಮನುಷ್ಯಲಾಗಿ ಬಂದಿರ್ತೀವಿ, ಸಣ್ಣ ಪುಟ್ಟ ಊರಿಂದ ಬಂದವಳು ಬೆಂಗಳೂರಿಗೆ ಬಂದ್ಬಿಟ್ಟು ನಮ್ಮ ಬದುಕನ್ನ, ನಮ್ಮ ಕುಟುಂಬ, ನಮ್ಮ ಕೆಲಸವನ್ನ ಶುರು ಮಾಡಿರ್ತೀವಿ. ಇದೊಂದು ಆರ್ಟ್ ಮೂಲಕ ನನ್ನನ್ನ ಜನ ಸಾಕಷ್ಟು ಗುರುತಿಸ್ತಾರೆ. ನನ್ನನ್ನ ಮಂಡಲ ಆರ್ಟಿಸ್ಟ್ ಅವರ ಗೊತ್ತು, ಸೌಮ್ಯ ಬೀನಾ ಅಂತ ಹೆಸರು ಹೇಳಿದ್ರೆ ಈಗ ಸಾಕಷ್ಟು ಜನ ಅವ್ರ ಫೋನ್ ಅಲ್ಲಿ ಟ್ರೂ ಕಾಲರ್ ಅಲ್ಲಿ ಚೆಕ್ ಮಾಡಿದ್ರೆ ಮಂಡಲ ಆರ್ಟಿಸ್ಟ್ ಅಂತ ಹಾಕಿರ್ತಾರೆ. ಸೊ ಅದು ಆ ರೀತಿಯ ಮೂಮೆಂಟ್ ಖುಷಿ ಆಗುತ್ತೆ. ಇನ್ನು ಚಿತ್ರಸಂತೆ ಅದ್ ಲಕ್ಷಗಟ್ಲೆ ಜನ ಬರ್ತಾರೆ ಅಲ್ಲಿ ಒಂದೇ ದಿನ, ಬೆಳಗಿಂದ ಸಂಜೆವರೆಗೆ 3 ಲಕ್ಷದವರೆಗೆ ಜನ ಆಗತ್ತೆ. ಸೊ ಅಂತಲ್ಲಿ ನಿನ್ನದೇ ಆರ್ಟ್ ನೋಡ್ಬೇಕು ಅಂತ ಹೇಳ್ಕೊಂಡು ಹುಡ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬರ್ತಾರೆ. ಆಮೇಲೆ ನಿನ್ನ ಹತ್ರನೇ ಮಾಡ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾರೆ. ನನ್ಗೀಗೊಬ್ರು ದುಬೈಯಲ್ಲಿ ಒಬ್ರು ನನ್ನ ಅಂದ್ರೆ ಗ್ರಾಹಕರೊಬ್ರು ಇದ್ದಾರೆ, ಸ್ನೇಹಿತರು ಇದ್ದಾರೆ, ಹಿರಿಯ ಸ್ನೇಹಿತರು. ಅವರು ಈವರೆಗೂ ಹೆಚ್ಚು ಕಮ್ಮಿ 8 ರಿಂದ 10 ನನ್ನ ಹತ್ರ ಆರ್ಟ್ ಮಾಡಿಸ್ಕೊಂಡಿದ್ದಾರೆ. ಬೇರೆ ಬೇರೆ ರೂಪದಲ್ಲಿ, ಗಡಿಯಾರ ಆಗಿರ್ಬೋದು ಅಥವಾ ವಾಲ್ ಆರ್ಟ್ ಆಗಿರ್ಬೋದು, ನೇಮ್ ಪ್ಲೇಟ್ಸ್ ಆಗಿರ್ಬೋದು. ಅವರು ನನ್ನ ಆರ್ಟಿಗೆ ಕಾಯ್ತಾರೆ. ನೀ ಸಮಯ ತಗೋ, ನನಗೆ ಮುಂದಕ್ಕಿದೆ, ನನಗೆ ಮುಂದಿನ ವರ್ಷ ನನ್ನ ಅಣ್ಣನ ಮಗನ ಮದುವೆ ಇದೆ, ನನಗೆ ಅದಕ್ಕೆ ಆರ್ಟ್ ಬೇಕು, ಸಮಯ ತಗೋ ಮಾಡು ಅಂದ್ರೆ ಆ ರೀತಿಯ ಕಾದು ಆರ್ಟ್ ಮಾಡಿಸ್ಕೊಳ್ತಾರಲ್ಲ. ಸೊ ಹಾಗಿದ್ದಾಗ ನಮ್ಗೆ ಅನ್ಸುತ್ತೆ, ಹೌದು ಅಂದ್ರೆ ನಮ್ಮ ಆರ್ಟ್ಗೆ, ಒಬ್ಬ ಆರ್ಟಿಸ್ಟ್ಗೆ ವ್ಯಾಲ್ಯೂ ಕೊಡ್ತಿದ್ದಾರೆ ಇವರು. ಅಂದ್ರೆ ಇನ್ಯಾವುದೇ ರೀತಿಯ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕಾಗ್ಲಿ ಅಥವಾ ತಮ್ಮ ಸ್ವಂತ ಲಾಭವನ್ನು ನೋಡೋದಕ್ಕಾಗ್ಲಿ ಮಾಡೋದಲ್ಲ. ಎಷ್ಟೇ ದುಡ್ಡು ಈ ಮೌಲ್ಯ ಕೂಡ ಅವ್ರು ನೋಡೋದಿಲ್ಲ. ಹಾಗೆ ಸಾಕಷ್ಟು ಅಂದ್ರೆ ಯಾರೋ ಪರ್ಚೇಸ್ ಮಾಡಿದವರು ಅಂತಲ್ಲ. ನನ್ನ ಊರಲ್ಲಿ, ಹಳ್ಳಿಲಿ ನನ್ನ ಅಜ್ಜಿ, ನನ್ನ ಅಮ್ಮಮ್ಮ ನನ್ನ ಆರ್ಟ್ಗಳದ್ದು ಆಲ್ಬಮ್ ನೋಡ್ಬಿಟ್ಟು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವ್ರು ಈಗಿಲ್ಲ, 100 ವರ್ಷ ಆಗಿದೆ, ಅವರು ತೀರೋಗಿದ್ದಾರೆ ಅವರು. ಆದ್ರೆ ಅವರು ನನ್ನನ್ನು ಅಪ್ರಿಶಿಯೇಟ್ ಮಾಡಿದಾಗ, ನೀನು ಇನ್ನೂ ಬೆಳೆಯಕ್ಕೂ ಮಗ ಅಂತ ಹೇಳ್ದವಾಗ, ಸೊ ಆ ರೀತಿಯ ಒಬ್ಬೊಬ್ರದ್ದು ಆಶೀರ್ವಾದಗಳ ಮಾತಿದೆಯಲ್ಲ, ಸೊ ಅವೆಲ್ಲವೂ ನಾನು ಪ್ರತಿಯೊಬ್ಬರ ಮಾತನ್ನು ನಾನು ಇಟ್ಕೊಳ್ತೀನಿ. ಹಾಗಾಗಿ ನನಗನ್ಸೋ ಪ್ರಕಾರ ನಾವು ಪಡೆಯೋ ಈ ಆರ್ಟ್ಗಳನ್ನ ಸೇಲ್ ಮಾಡಿ ಪಡೆಯೋ ದುಡ್ಡಾಗ್ಲಿ ಅಥವಾ ನೇಮ್ ಕೂಡನು ಅಲ್ಲ, ಕೆಲವೊಬ್ರು ತುಂಬಾ ಮುಕ್ತ ಹೃದಯದಿಂದ ನಮ್ಮನ್ನ ಪ್ರಶಂಸಿಸ್ತಾರೆ ಅಥವಾ ಆಶಿಸ್ತಾರೆ, ಇನ್ನೊಂಚೂರು ಬೆಳಿ ನೀನು ಅಂತ. ಸೊ ಆ ರೀತಿಯ ನಂಗೆ ಸಾಕಷ್ಟು ಫ್ಯಾನ್ ಮೂಮೆಂಟ್ಸ್ ಅನ್ನೋದು ನನಗೆ ಆ ರೀತಿಯದ್ದು. ಹಾಗಾಗಿ ಯಾರು ಹೇಳಿದ್ರು ಅನ್ನೋದು ದೊಡ್ಡ ವ್ಯಕ್ತಿಗಳು, ಸಾಧಕರು ನನ್ನ ಐಡೆಂಟಿಫೈ ಮಾಡ್ಬೇಕು ಅಂತಿಲ್ಲ ನಂಗೆ. ನನ್ನದೇ ಸುತ್ತಮುತ್ತ ಜನರು, ನನ್ನದೇ ಪಕ್ಕದ ಮನೆ ಅಕ್ಕ, ಅದನ್ನು ಖುಷಿ ಪಟ್ಟು ಹೇಳಿದಾಗ ಆಗೋ ಸಂತೋಷನೇ ನಂಗೆ ದೊಡ್ಡದು. ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ, ಸೌಮ್ಯ ಅಕ್ಕ ಅವರು ಫುಲ್ ತಮ್ಮ ಲೈಫ್ ಜರ್ನಿಯನ್ನ, ತಮ್ಮ ರೈಟಿಂಗ್, ತಮ್ಮ ಬರವಣಿಗೆಯ ಜರ್ನಿಯನ್ನ, ತಮ್ಮ ಚಿತ್ರಕಲೆಯ ಜರ್ನಿಯನ್ನ ನಿಮ್ಮ ಮುಂದೆ ಹಂಚ್ಕೊಂಡ್ರು. ಅವ್ರಿಗೆ ಅವ್ರು ಹೇಳ್ದಂಗೆ ಅನೇಕರ ಪ್ರೀತಿಯ ಮಾತುಗಳೇ ಅವರಿಗೆ ಇಲ್ಲಿ ತನಕ ಬರೋಕೆ ಸ್ಫೂರ್ತಿ ಆಯ್ತು, ಅಥವಾ ಅವರಿಗೆ ಅದು ನೆಕ್ಸ್ಟ್ ಏನೋ ಒಂದು ಮಾಡಕ್ಕೆ ಅವರಿಗೆ ಒಂದು ಸ್ಫೂರ್ತಿ ಆಗ್ತಾ ಇದೆ. ಸೊ ಹಂಗೆ ನೀವು ಮಾಡ್ತಕ್ಕಂಥ ಉತ್ತಮ ಕಮೆಂಟ್ಸ್ ಗಳು ಕೂಡ ನಮಗೆ ಮುಂದೆ ಮತ್ತೊಂದು ಹೊಸ ವಿಡಿಯೋ ಮಾಡಕ್ಕೆ ಸ್ಫೂರ್ತಿ ಆಗುತ್ತೆ. ನಾವು ಕೇಳೋದಿಷ್ಟೇ, ನಾವು ಬೇರೆ ಏನೂ ಕೇಳಲ್ಲ. ಒಬ್ಬ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ ಆಗಿ ನಾವು ಕೇಳೋದಿಷ್ಟೇ, ಜನರ ಪ್ರೀತಿ. ಎಸ್, ನಾವ್ ಎಲ್ಲಿ ತಪ್ಪು ಮಾಡಿದ್ದೀವಿ ಅದನ್ನು ಹೇಳಿ, ಎಲ್ಲಿ ನಾವು ಉತ್ತಮವಾಗಿ ಮಾಡ್ತಾ ಇದೀವಿ ಅದನ್ನು ಹೇಳಿ. ಈ ತರ ಹೇಳೋದ್ರಿಂದ ನಮ್ಗೆ ಮತ್ತೆ ಹೆಚ್ಚಿನ ವಿಡಿಯೋಗಳನ್ನ, ಮತ್ತೆ ಅನೇಕ ಸಾಧಕರನ್ನ ನಮ್ಮ ಕ್ಯಾಮ್ರಾ ಮುಂದೆ ತಗೊಂಡ್ಬರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಸೊ ಇಲ್ಲಿ ತನಕ ನೋಡಿದ್ರಲ್ಲ ವೀಕ್ಷಕರೇ, ಅಕ್ಕನ ಲೈಫ್ ಜರ್ನಿನ ನಿಮ್ ಮುಂದೆ ತಗೊಂಡ್ಬಂದೆ. ಅವ್ರ ಅನೇಕ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರು, ಮಂಡಲದ ಇತಿಹಾಸವನ್ನ ತಿಳಿಸ್ಕೊಟ್ರು. ನಿಮ್ಗೂ ಕೂಡ ಅವರಿಂದ ಯಾವುದೇ ಚಿತ್ರಕಲೆಗಳು ಬೇಕಾಗಿದ್ದಲ್ಲಿ, ಟಿ ಶರ್ಟ್ ಪ್ರಿಂಟ್ ಆಗಿರ್ಬೋದು, ಕೀ ಬೆಂಚ್, ನಿಮ್ಗೆ ಯಾವ ತರದ ಕೆಲಸಗಳು ಬೇಕೋ ಅವ್ರಿಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಇದ್ದಾರೆ. ನಾನು ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅದ್ರ ಮುಖಾಂತರ ಹೋಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ಕೂಡ ಅವರ ಕಲೆಗಳನ್ನ ನಿಮ್ಮ ಮನೆಗೆ ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.